Okay, so totally 10 people are there. Okay, fine. ಓಕೆ ಸೊ ಇವಾಗ ನಾವು ನಿನ್ನೆ ಕ್ಲಾಸಲ್ಲಿ ನಿಮಗೆ ಬೇಸಿಕ್ಸ್ ಎಸ್ ಎ ಪಿ ಅಂದರೆ ಏನು ಎಸ್ ಎ ಪಿ ಫಿಕೋ ಅಂದರೆ ಏನು ದೆನ್ ನಿಮಗೆ ಯಾವ ಥರ ಪ್ರಾಜೆಕ್ಟ್ಸ್ ಇರುತ್ತೆ ಅದರಲ್ಲಿ ನಮಗೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ಸಲ್ಲಿ ಏನೇನು ಫೇಸ್ ರೋಲ್ಸ್ ಏನಿರುತ್ತೆ ನಮ್ಮದು ಕನ್ಸಲ್ಟೆಂಟು ನಾವೆಲ್ಲ ಏನು ಎಂಟೈರ್ ಪ್ರೋಸೆಸ್ ಏನು ಮಾಡ್ತೀವಿ ನಾವು ರೋಲ್ಸ್ ವೈಸು ವರ್ಕ್ ವೈಸ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟು ರೈಟ್. ಸೊ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ. ಸೊ ಇವಾಗ ಅದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ ಅದ್ರ ರಿಲೇಟೆಡು? ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ನಿನ್ನೆ ನಾನು ರೆಕಾರ್ಡ್ ಮಾಡಿದ್ದು ಸೆಷನ್ ಆ್ಯಕ್ಚುಲಿ ವಿಡಿಯೋ ಅದು ಪ್ರಾಪರ್ ರೆಕಾರ್ಡ್ ಆಗಿರಲಿಲ್ಲ. ವಿಡಿಯೋ ಸರ್ ನಿಮ್ಮ ವಾಯ್ಸ್ ತುಂಬಾ ಲೋ ಇದೆ. ಹೌದಾ? ಓಕೆ, ಒಂದು ಸೆಕೆಂಡ್. ಆಮ್ ಐ ಆಡಿಬಲ್ ನೌ? ಓಕೆ, ಇವಾಗ ಪರವಾಗಿಲ್ವಾ? ಕೇಳಿಸ್ತಿದೆಯಾ ಎಲ್ಲರಿಗೂ? ಕೇಳಿಸ್ತಿದೆ. ಅದು ಸೇಮ್ ನೋಟ್ಸ್ ಸಿಗಲ್ವಾ ಅದು? ಸೇಮ್ ಕ್ಲಾಸ್ದು ಆ್ಯಕ್ಚುಲಿ ಅದು ನಂದು ವಿಡಿಯೋ ಕರಪ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಅದು ರೀಕ್ಯಾಪ್ ಮಾಡ್ಕೊಡ್ತೀನಿ ಇವಾಗ. ಅಲ್ಲ, PDF ಕಾಪೀಸ್ ಸಿಗುತ್ತೆ ಅದು? ಸಿಗುತ್ತೆ ನಿಮಗೆ. ಹ್ಯಾಂಡ್ ರಿಟರ್ನ್ ನೋಟ್ಸ್ ಥಿಯರಿ ಕ್ಲಾಸ್ ಆದ ತಕ್ಷಣ ನಿಮಗೆ ನಾನು ಅದನ್ನೇ ಕಳಿಸ್ಕೊಟ್ಬಿಡಿ. ಹೌದು, ಅದನ್ನೇ ಕಳಿಸ್ತೇನೆ. ಓಕೆ. ಸೊ ಅದೇನೇ ಥಿಯರಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ಕಳ್ಸೋಣ ಅಂತ. ಓಕೆ, ಸೊ ಇವಾಗ ನಾನು ಏನೇ ಒಂದು ಸ್ವಲ್ಪ ಬೇಸಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಅದು ಜಸ್ಟ್ ಜನರಲ್ ಬೇಸಿಕ್ಸ್ ಆಗ್ತದ್ರಿಂದ. ಸೊ ಇವಾಗ ಇದಾದಮೇಲೆ ನಾನು ಎಸ್ ಎ ಪಿ ರಿಲೇಟೆಡ್ ನಿಮಗೆ ಸೊ ಇನ್ನೊಂದು ಸ್ವಲ್ಪ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ದೆನ್ ನಾವು ಅಕೌಂಟ್ಸಿಂಗ್ ಬೇಸಿಕ್ಸ್ ಹೋಗೋಣ. ಸೊ ಯಾರಾದರೂ ಇವಾಗ ಲೈಕ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಬಿಟ್ಬಿಟ್ಟು ಬೇರೆ ಬ್ಯಾಕ್ಗ್ರೌಂಡಲ್ಲಿ ಇವಾಗ ಎಸ್ ಎ ಪಿ ಫಿಕೋ ಕಲಿಯೋದಕ್ಕೆ ಯಾರಾದರೂ ಜಾಯ್ನ್ ಆಗಿದ್ದೀರಾ ಎಕ್ಸೆಪ್ಟ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್? ಸೊ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ. ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಬಿಟ್ಬಿಟ್ಟು ಬೇರೆ ಬ್ಯಾಕ್ಗ್ರೌಂಡ್ ಅವರು ಸೊ ಯಾರು ಇದ್ದರೆ ನನಗೆ ಚಾಟಲ್ಲಿ ಪಿಂಗ್ ಮಾಡಿ ಇವಾಗಲೇ. ಯಾರು ಇಲ್ಲ ಅಂದ್ರೂ ನಾನು ಕನ್ಫರ್ಮ್ ಮಾಡಿ. ಸಿ ಬಿಕಾಸ್ ಏನಕ್ಕೆ ಅಂದರೆ ಸೊ ನಿಮಗೆ ಫೈನಾನ್ಸ್ದು ಸ್ವಲ್ಪ ನಾಲೆಡ್ಜ್ ಇಲ್ಲ ಅಂದರೆ ನಾನು ಅಟ್ಲೀಸ್ಟ್ ನಿಮ್ಗೊಂದು ಸ್ವಲ್ಪ ಫೈನಾನ್ಸ್ ಬೇಸಿಕ್ ಹೇಳಲೇಬೇಕಾಗುತ್ತೆ. ಓಕೆ, ಸೊ ಫೈನಾನ್ಸ್ ನಾಲೆಡ್ಜ್ ಇದ್ದರೆ ಏನು ತೊಂದರೆ ಇಲ್ಲ. ಓಕೆ, ಫೈನ್. ಸೊ meanwhile we'll continue from the yesterday class where it stops. Okay, let me share my screen. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಸೊ ಇವಾಗ ನಿನ್ನೆ ನಾನು ಎಸ್ ಎ ಪಿ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಲೈಕ್ ಎಸ್ ಎ ಪಿ ಅಂದರೆ ಏನು, ಇ ಆರ್ ಪಿ ಅಂದರೆ ಏನು, ಸೊ ಆ್ಯಸ್ ಅ ಮೆಥಡಾಲಜಿ ಅಂದರೆ ಏನು, ಸೊ ಲೈಕ್ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನಲ್ಲಿ ಏನೇನೆಲ್ಲ ಫೇಸಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಪ್ರಾಜೆಕ್ಟ್ ಪ್ರಿಪ್ರೇಷನ್ಸು, ಬ್ಲೂ ಪ್ರಿಂಟು, ರಿಯಲೈಸೇಷನು, ಫೈನಲ್ ಪ್ರಿಪ್ರೇಷನು, ಗೋಲ್ ಏನು ಅಂತ. ಸೊ ಈ ಥರ ಪ್ರೋಸೆಸ್ ಇರುತ್ತೆ ಅಂತ ಹೇಳಿದೆ. ಸೊ ಇದಾದಮೇಲೆ ನೆಕ್ಸ್ಟು ಇದ್ರಲ್ಲಿ ಪ್ರಾಜೆಕ್ಟ್ ವೈಸ್ ಎಕ್ಸ್ಪ್ಲೇನ್ ಮಾಡಬೇಕು. ಲೈಕ್ ನಾವು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ, ಬ್ರೌನ್ ಫೀಲ್ಡ್ ಅಂತ, ಬ್ಲೂ ಫೀಲ್ಡ್ ಅಂತ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ. ಓಕೆ, ಸೊ ಇವಾಗ ಗ್ರೀನ್ ಫೀಲ್ಡ್ ಅಂದರೆ ಏನು, ಬ್ರೌನ್ ಫೀಲ್ಡ್ ಅಂದರೆ ಏನು, ದೆನ್ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಂದರೆ ಏನು. ಸೊ ಈ ಮೂರು ಡಿಫ್ರೆನ್ಸ್ ಏನು ಅಂತ ತಿಳ್ಕೊಂಡು. ಓಕೆ, ಸೊ ಈ ಮೂರು ಡಿಫ್ರೆನ್ಸ್ ಏನು ಅಂತ ತಿಳ್ಕೊಂಡ್ಮೇಲೆ ಅಟ್ಲೀಸ್ಟ್ ನಾವು ಫೈನಾನ್ಸ್ ಬೇಸಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವಾಗ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ನಾನು ನಿನ್ನೆ ನಿಮ್ಗೆ ಹೇಳಿದೆ, ಒಂದು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಎಸ್ ಸಿ ಪಿನ. ಅಂದರೆ ಅವ್ರಿಗೆ ಎಸ್ ಸಿ ಪಿ ಬಗ್ಗೆ ಯಾವುದೇ ಥರ ನಾಲೆಡ್ಜ್ ಇಲ್ಲ. ಎಸ್ ಸಿ ಪಿ ಫಸ್ಟ್ ಟೈಮ್ ಅವ್ರು ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋದು. ಫ್ರಮ್ ಸ್ಕ್ರ್ಯಾಚಿಂದ ನಾವು ಕಾನ್ಫಿಗರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಎಸ್ ಎ ಪಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ಅವ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಸೊ ಅದನ್ನ ನಾವು ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಸೊ ಏನಕ್ಕೆ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ ಅಂದರೆ ದೇ ಡೋಂಟ್ ಹ್ಯಾವ್ ಎನಿ ಎಸ್ ಎ ಪಿ ಸರ್ವರ್ ಸಿಸ್ಟಮ್. ಓಕೆ, ಸೊ ಫಸ್ಟ್ ಟೈಮ್ ಅವ್ರು ಎಸ್ ಎ ಪಿ ಎನ್ವೈರನ್ಮೆಂಟಿಗೆ ಎಂಟರ್ ಆಗ್ತಾ ಇದೆ. ಸೊ ಆಗಿದ್ದಾಗ ನಾವೇನು ಮಾಡ್ತೀವಿ, ಫ್ರಮ್ ಸ್ಕ್ರ್ಯಾಚಿಂದನೂ ಕೂಡ ನಾವು ಎಸ್ ಎ ಪಿ ಸಿಸ್ಟಮ್ ಆಕ್ಸೆಸ್ ಲೈಸೆನ್ಸ್ ತೊಗೊಳೋದ್ರಿಂದ ಹಿಡಿದು ಪ್ರತಿಯೊಂದುವರೆಗೆ ನಾವು ಗೈಡ್ ಮಾಡಬೇಕು. ಓಕೆ, ನಾವು ಅಂದರೆ ಆ್ಯಸ್ ಎ ಕನ್ಸಲ್ಟೆಂಟ್ ನಾವು ಮಾಡಲ್ಲ, ಮ್ಯಾನೇಜ್ಮೆಂಟ್ ಮಾಡುತ್ತೆ. ಬಟ್ ವಿ ವಿಲ್ ಟ್ರೀಟ್ ಇಟ್ ಆಸ್ ಎನ್ ಎ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್. ಓಕೆ, ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್. ಓಕೆ, ಸೊ ಕೇಳ್ತಾರೆ ನಿಮಗೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ ತಕ್ಷಣ ಇಂಟರ್ವ್ಯೂವಲ್ಲಿ, ಓಕೆ ವಿಚ್ ಪ್ರಾಜೆಕ್ಟ್ ಯು ವರ್ಕ್, ವಿಚ್ ಟೈಪ್ ಆಫ್ ಪ್ರಾಜೆಕ್ಟ್ ಇಟ್ ಈಸ್, ವೆದರ್ ಇಟ್ ಇಸ್ ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್ ಆರ್ ಬ್ಲೂ ಫೀಲ್ಡ್ ಕೇಳ್ತಾರೆ ನಿಮಗೆ. ಸೊ ಅದನ್ನು ಕೇಳಿದಾಗ ನೀವು ಅವ್ರಿಗೆ ಆನ್ಸರ್ ಮಾಡಬೇಕು. ಸೊ ನೀವು ಯಾವ ಥರ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀರಾ ಅಂತ. ಸೊ ಅಟ್ಲೀಸ್ಟ್ ನಿಮಗೆ ನೀವು ಈಗ ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ನಾಲೆಡ್ಜ್ನ ಎಕ್ಸ್ಪೀರಿಯನ್ಸ್ ಅಂತ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಗ್ರೀನ್ ಫೀಲ್ಡ್ ಮಾಡಿದ್ದೀನಿ ಅಂತ ಹೇಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಫಸ್ಟ್ ಅದೇ ಇಂಪ್ರೆಷನ್. ಆ್ಯಕ್ಚುಲಿ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ನೀವು ಎಂಡ್ ಟು ಎಂಡ್ ಮಾಡಿದ್ದೀರಾ ಅಂದರೆ
ಫಸ್ಟ್ ಅಪ್ರೋಚ್ ಅದೇ ಇರಬೇಕು. ಸೊ ಅವಾಗ ಅವ್ರು ಏನಾಗುತ್ತೆ ಅಂದರೆ ನಿಮ್ಗೆ ಓಕೆ ಎಲ್ಲ ನಾಲೆಜ್ ಇರುತ್ತೆ ಆ ಕ್ಯಾಂಡಿಡೇಟ್ಗೆ ಅಂತ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಬಗ್ಗೆ ನಾವು ಪ್ರಾಪರಾಗಿ ಹೇಳ್ಬೇಕು. ನಾನು ಅದಕ್ಕೆ ಅಂತಲೇ ನಿನ್ನೆ ಕ್ಲಾಸಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫೇಸ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದು ಒಂದು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಗ್ರೀನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂದರೆ ಫ್ರಮ್ ಸ್ಕ್ರ್ಯಾಚ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಎ SAP ಸಿಸ್ಟಮ್. ಓಕೆ, ಸೊ ಇಫ್ ದಟ್ ಇಸ್ ದ ಕೇಸ್ ವಿ ಕಾಲ್ಡ್ ಆಸ್ ಎ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್. ಓಕೆ, ಇವಾಗ ಬ್ರೌನ್ ಫೀಲ್ಡ್ ಅಂದರೆ ಏನು? ಸೊ ಅವ್ರ ಹತ್ರ ಆಲ್ರೆಡಿ ಎಕ್ಸಿಸ್ಟಿಂಗ್ SAP ಸಾಫ್ಟ್ವೇರ್ ಇದೆ. ಫಾರ್ ಎಕ್ಸಾಂಪಲ್ SAP ECC ಹೇಳಿದೆ ನಾನು. ಸೊ ಅಥವಾ ಅದರ್ ಯಾವುದಾದ್ರೂ ಬೇರೆ ವರ್ಷನ್ ಯಾವ್ದಾದ್ರು ಓಲ್ಡ್ ವರ್ಷನ್ ಇದೆ ಅಂತ ಇಟ್ಕೊಳ್ಳಿ. ಸೊ ಆ ಓಲ್ಡ್ ವರ್ಷನ್ ಇದ್ದಾಗ ನಾವೇನು ಮಾಡ್ತೀವಿ, ಅದರಲ್ಲಿ ಜಸ್ಟ್ ನಾವು ಅಪ್ಗ್ರೇಡ್ ಮಾಡ್ತೀವಿ, ಕಾನ್ಫಿಗರೇಷನ್ಸ್ನ ಅಪ್ಗ್ರೇಡ್ ಮಾಡ್ತೀವಿ ಓಲ್ಡ್ SAP ಸರ್ವರಿಂದ. ಸೊ ನೀವು SAP ಸರ್ವರ್ಗೆ ಅದನ್ನ ಅಪ್ಗ್ರೇಡ್ ಮಾಡ್ತೀವಿ. ಸೊ ಅಪ್ಗ್ರೇಡ್ ಮಾಡಿದಾಗ ನಾವು ಎಲ್ಲ ಡೇಟಾ ಮೈಗ್ರೇಷನ್ ಮಾಡಬೇಕಲ್ವಾ. ಸೊ ಆ ಓಲ್ಡ್ ಸರ್ವರಿಂದ ಇರೋ ಡೇಟಾನ ನ್ಯೂ ಸರ್ವರ್ಗೆ. ಸೊ ಅವಾಗ ನ್ಯೂ ಸರ್ವರ್ಗೆ ಎಲ್ಲ ಡೇಟಾನ ಮೈಗ್ರೇಟ್ ಮಾಡೋದಕ್ಕೆ ಮೈಗ್ರೇಷನ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಓಕೆ, ಸೊ ಬ್ರೌನ್ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂದರೆ ಸೊ ಆಲ್ರೆಡಿ ಅವ್ರು SAP ಎನ್ವೈರನ್ಮೆಂಟಲ್ಲಿ ಇರ್ತಾರೆ. ಸೊ ಜಸ್ಟ್ ಅವ್ರು ಏನು ಮಾಡ್ತಾರೆ, ಸೊ ಅವರು SAP ಎನ್ವೈರನ್ಮೆಂಟಲ್ಲಿ ಏನಿರುತ್ತಲ್ಲ ಸಾಫ್ಟ್ವೇರ್ ಅದನ್ನ ಅಪ್ಗ್ರೇಡ್ ಮಾಡಿಕೊಂಡು ಅದೇ ಡೇಟಾನ ಸೊ ನೆಕ್ಸ್ಟ್ ಬೇರೆ ಸಿಸ್ಟಮ್ಗೆ ಮೂವ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಂತ. ಸೊ ಬ್ಲೂ ಫೀಲ್ಡ್ ಪ್ರಾಜೆಕ್ಟ್ ಅಂತಂದರೆ ಸೊ ಈಗ ಆಲ್ರೆಡಿ SAP ಸಿಸ್ಟಮ್ ಅವ್ರಿಗೆ ಇರುತ್ತೆ. ಓಕೆ, ಸೊ ಲೈಕ್ ಇಲ್ಲಿ ನೋಡ್ಬೋದು ಈಗ ಬೋತ್ ಗ್ರೀನ್ ಫೀಲ್ಡ್ ಆ್ಯಂಡ್ ಬ್ರೌನ್ ಫೀಲ್ಡ್ ಎರಡೂ ಇಲ್ಲಿ ಕಂಬೈನ್ ಆಗುತ್ತೆ. ಏನಕ್ಕೆ ಅಂದರೆ ಆಲ್ರೆಡಿ SAPನೂ ಇರುತ್ತೆ, ಅವ್ರಿಗೆಲ್ಲರೂ ಎಲ್ಲ ಸಿಸ್ಟಮು ರೆಡಿ ಇರುತ್ತೆ. ಬಟ್ ನಾವೇನು ಮಾಡಬೇಕು ಅಂತ ಅವ್ರಿಗೆ ಸೆಲೆಕ್ಟಿವ್ ಡೇಟಾನ ಮೈಗ್ರೇಟ್ ಮಾಡ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಪ್ಲಾಂಟ್ಗೆ ಪರ್ಟಿಕ್ಯುಲರ್ ಪ್ಲಾಂಟ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ, ಆಲ್ರೆಡಿ SAP ಸಿಸ್ಟಮ್ ಇದೆ ಬಟ್ ಆ ಪ್ಲಾಂಟಿಗೆ ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ ಅದನ್ನ. ಸೊ ಅವಾಗ ಪ್ಲಾಂಟ್ ವೈಸು ಏನು ಮಾಡ್ತೀವಿ ನಾವು ಕಾನ್ಫಿಗರೇಷನ್ಸ್ ಮಾಡಿಬಿಟ್ಟು ಅವಾಗ ಪ್ಲಾಂಟ್ ವೈಸ್ ಇಂಪ್ಲಿಮೆಂಟೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಅಭಿಷೇಕ್, ಸೊ ಅವಾಗ ಏನಾಗುತ್ತೆ, ಸೊ ಅದನ್ನು ನಾವು ಬ್ಲೂ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಆಲ್ರೆಡಿ SAP ಎನ್ವೈರನ್ಮೆಂಟಲ್ಲಿ ಇದ್ದಾರೆ ಬಟ್ ಅವ್ರದ್ದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಗೆ SAPಯಿಂದ ಇಂಪ್ಲಿಮೆಂಟ್ ಮಾಡಿರಲ್ಲ. ಸೊ ಇವಾಗ ಬಿಗ್ ಪ್ರಾಜೆಕ್ಟ್ಸ್ ಎಲ್ಲ ಏನಾಗುತ್ತೆ ಅಂದರೆ ಅಟ್ ಅ ಸೇಮ್ ಟೈಮ್ ಅವರು ಎಲ್ಲ ಡೇಟಾನು ಕಲೆಕ್ಟಿವ್ ಡೇಟಾ ಮಾಡಿಬಿಟ್ಟು ಪ್ರೊವೈಡ್ ಮಾಡೋದಕ್ಕಾಗಲ್ಲ ಗೋ ಲೈವ್ ಟೈಮಲ್ಲಿ. ಅಥವಾ ಏನಾದ್ರು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಅದನ್ನ ಪೆಂಡಿಂಗ್ ಅಥವಾ ಓಲ್ಡಲ್ಲಿ ಇರ್ತಾರೆ. ಸೊ ಮತ್ತೆ ಏನು ಮಾಡ್ತಾರೆ, ಗೋ ಲೈವ್ ಅಂತ ಮಾಡ್ತಾರೆ. ಸೊ ಇಂಪ್ಲಿಮೆಂಟೇಷನ್ ಥರ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಇಂಪ್ಲಿಮೆಂಟೇಷನ್ ಬಟ್ ಇಟ್ ಇಸ್ ಎ ಪಾರ್ಟ್ ಆಫ್ ಕಾನ್ಫಿಗರೇಷನ್ಸ್ ಆ್ಯಂಡ್ part of data migrations will be happen. Okay, so it is not completely configurations will not do. So if that is the case, ಅದನ್ನ ಬ್ಲೂ ಫೀಲ್ಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಆಮೇಲೆ ಮೋರ್ ಓವರ್ ಅವ್ರಿಗೆ ಏನಾದ್ರು ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಏನಾದರೂ ಎಕ್ಸ್ಟ್ರಾ ಕಸ್ಟಮೈಸೇಷನ್ಸ್ ಡಿಸೈನ್ಸ್ ಮಾಡಬೇಕು ಅಂದರೆ ಆ ಫ್ಲೆಕ್ಸಿಬಿಲಿಟಿ ಕೂಡ ನಾವೇನು ಮಾಡ್ತೀವಿ S/4HANA ಸಿಸ್ಟಮಲ್ಲಿ ಯೂಸರ್ಸ್ಗೆ ಸ್ಟೇಕ್ ಹೋಲ್ಡರ್ಸ್ಗೆ ಆ ಸರ್ವಿಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇದೆಲ್ಲ ನಾವು ಕಂಪ್ಲೀಟು ನಿಮಗೆ ಬ್ಲೂ ಫೀಲ್ಡ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟಲ್ಲಿ ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಬಗ್ಗೆ ನಾನು ಇನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇಂಪ್ಲಿಮೆಂಟೇಷನ್ ಅಂದರೆ ಅದೇ ಸ್ಕ್ರ್ಯಾಚಿಂದ SAPನ ಇಂಪ್ಲಿಮೆಂಟ್ ಮಾಡೋದು. ಓಕೆ, ಸೊ ರೋಲ್ಔಟ್ ಅಂದರೆ ರೋಲ್ಔಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಟಾಟಾ ಮೋಟರ್ಸ್ದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ನಾವು ಇಂಡಿಯಾದಲ್ಲಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಎಕ್ಸಾಂಪಲ್ ಇನ್ನೇ ಅದೇ ಇಂಪ್ಲಿಮೆಂಟೇಷನ್ ಟಾಟಾ ಮೋಟರ್ಸ್ ತಗೊಂಡು ಹೇಳಿದೆ ಅಲ್ವಾ. ಸೊ ಇವಾಗ ನಾವು ಟಾಟಾ ಮೋಟರ್ಸ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ SAPನ ಇಂಡಿಯಾಗೆ. ಸೊ ಇಂಡಿಯಾದೆಲ್ಲ ಕಾನ್ಫಿಗರೇಷನ್ ಆಯಿತು, ಇಂಪ್ಲಿಮೆಂಟೇಷನ್ ಆಯಿತು, ಗೋ ಲೈವ್ ಆಗೋಯ್ತು. ಓಕೆ, ಸೊ ಈಗ ಇಂಡಿಯಾ ಬಿಸ್ನೆಸ್ಗೆ SAP ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ TCS ಅವರು, ಓಕೆ ಇಂಡಿಯಾ ಬಿಸ್ನೆಸ್ಗೆ ಇದು ಸೂಟ್ ಆಗಿದೆ, ಸೊ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಸೇಮ್ SAP ಎನ್ವೈರನ್ಮೆಂಟ್ ಟು ಅನದರ್ ಕಂಟ್ರಿ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಅವ್ರದ್ದು ಅದರ್ ಕಂಟ್ರೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ನೈಬರ್ ಕಂಟ್ರೀಸ್ ಅಂತಲೇ ಇಟ್ಕೊಳ್ಳಿ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಅದರ ನೈಬರ್ ಕಂಟ್ರೀಸ್ಗೆ ಅವ್ರೇನು ಮಾಡ್ತಾರೆ, ಸೊ ಸೇಮ್ ಅದೇ SAPನ ಅಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಸೊ ಅವಾಗ ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್, ಇಟ್ ಇಸ್ ಕಾಲ್ಡ್ ಎ ರೋಲ್ಔಟ್ ಪ್ರಾಜೆಕ್ಟ್. ಓಕೆ, ಸೊ ರೋಲ್ಔಟ್ ಪ್ರಾಜೆಕ್ಟ್ ಏನು ಮಾಡ್ತಾರೆ, ಅವ್ರು ಡಿಫ್ರೆಂಟ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟು ಅವ್ರದ್ದು ಬಿಸ್ನೆಸ್ ಎಕ್ಸ್ಪೆನ್ಷನ್ಸ್ಗೋಸ್ಕರ ಸೊ ರೋಲ್ಔಟ್ ಪ್ರಾಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅವಾಗ ರೋಲ್ಔಟ್ ಪ್ರಾಜೆಕ್ಟ್ ನಾವೇನು ಮಾಡಬೇಕು, ಅವ್ರದ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನ್ಫಿಗರೇಷನ್ಸ್ ಇರುತ್ತಲ್ಲ, ಸೊ ಸೇಮ್ ಕಾನ್ಫಿಗರೇಷನ್ ಸೇಮ್ ಅಪ್ರೋಚೇ ಕನ್ಸಿಡರ್ ಮಾಡಬೇಕು ಅಂದರೆ ಸೊ ಸೇಮ್ ಅಪ್ರೋಚ್ನೇ ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಅದನ್ನ ರೋಲ್ಔಟ್ ಅಂತ ಕರೆಯೋದು. ಅವಾಗಲೂ ಅಷ್ಟೇ ಸೇಮ್ ಅಗೇನ್ ಕಟ್ ಓವರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅಗೇನ್ ಡೇಟಾ ಮೈಗ್ರೇಷನ್ಸ್ ಇರುತ್ತೆ, ಅಲ್ಲೂ ಕೂಡ ನಾವು ಡೇಟಾ ಮೈಗ್ರೇಟ್ ಮಾಡಲೇಬೇಕು, ಕಟ್ ಓವರ್ ಆ್ಯಕ್ಟಿವಿಟೀಸು ಮಾಡಬೇಕು. ಸೊ ದಟ್ಸ್ ವಾಟ್ ವಿ ಕಾಲ್ ರೋಲ್ಔಟ್ ಪ್ರಾಜೆಕ್ಟ್. ಓಕೆ, ಸೊ ಇವೆರಡು ಥರ ಪ್ರಾಜೆಕ್ಟ್ ಇರುತ್ತೆ. ಇದಾದ್ಮೇಲೆ ನಾನು ನಿಮಗೆ ಸಪೋರ್ಟ್ ಆಲ್ರೆಡಿ ಹೇಳಿದೆ. ನಾನು ಸಪೋರ್ಟ್ ಅಂದರೆ ಜಸ್ಟ್ ಆಲ್ರೆಡಿ ಇಂಪ್ಲಿಮೆಂಟೇಷನ್ಸ್ ಆದಮೇಲೆ ಕಂಪ್ಲೀಟ್ ಸಪೋರ್ಟ್ ಕೊಡೋದು ಸಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿದೆ. ಮೈಗ್ರೇಷನ್ ಅಂದರೆ ಅದೇ ಡೇಟಾ ಮೈಗ್ರೇಷನ್ ಅಷ್ಟೇ. ದೆನ್ ಅಗೇನ್ ಅದು ಬಿಟ್ಟು ಟೆಸ್ಟಿಂಗ್ ಅಂತಂದರೆ ಅದೇ ಹೇಳಿದೆ, ಟೆಸ್ಟಿಂಗ್ ಎಲ್ಲ ಏನು ಮಾಡ್ತೀವಲ್ಲ ಅದು ಟೂಲ್ ಇರುತ್ತೆ, ಸಪ್ರೇಟ್ ಟೂಲ್ ವೈಸ್ ಟೆಸ್ಟಿಂಗ್ಗೆ ಸಪ್ರೇಟ್ ಕನ್ಸಲ್ಟೆಂಟ್ಸ್ ಇರ್ತಾರೆ. ಸೊ ನಿಮಗೆ ಅದು ಟೂಲ್ ವೈಸ್ದು ನಿಮಗೆ ಇಲ್ಲಿ ಕನ್ಸಿಡರ್ ಆಗಲ್ಲ. ಏನಕ್ಕೆ ಅಂದರೆ ಅದೆಲ್ಲ ಥರ್ಡ್ ಪಾರ್ಟಿ ಟೂಲ್ ಇರುತ್ತೆ. ಓಕೆ, ಸೊ ಥರ್ಡ್ ಪಾರ್ಟಿ ಟೂಲ್ ಅಂದರೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಫಾರ್ ಎಕ್ಸಾಂಪಲ್ ನಿಮಗೆ
ಎಚ್ ಪಿ ಎನ್ ಎಲ್ ಟು ಎಲ್ ಎಮ್ ಟೂಲ್ ಅಂತ ಬರುತ್ತೆ, ಪನಾಯ ಅಂತ ಬರುತ್ತೆ. ಸೊ ಆಮೇಲೆ ಜೀರಾ ಅಂತಲೂ ಒಂದು ಬರುತ್ತೆ ಟೆಸ್ಟಿಂಗ್ ಟೂಲ್. ಸೊ ಇವೆಲ್ಲ ಟೆಸ್ಟಿಂಗ್ ರಿಲೇಟೆಡ್. ಸೊ ಅದೆಲ್ಲ ಪರ್ಟಿಕ್ಯುಲರ್ ಟೂಲ್ ಮಾಡಿರೋರಿಗೆ ಮಾತ್ರ ಐಡಿಯಾ ಇರುತ್ತೆ. ಸೊ ಅವ್ರಿಗೆ ಏನು ಅಂದರೆ ಟೂಲ್ ನಾಲೆಡ್ಜು ಇರಬೇಕು, ಪ್ಲಸ್ SAP ನಾಲೆಜ್ ಕೂಡ ಇರಬೇಕು. ಸೊ ಎರಡು ಇದ್ದರೆ ಮಾತ್ರ ಸೊ ಅವ್ರಿಗೆ ಹೈರ್ ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಆರ್ ಎಲ್ಸ್ ಸೊ ರಿಮೈನಿಂಗ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ರೋಲ್ ಔಟು ಎಲ್ಲ ಪ್ರಾಜೆಕ್ಟಲ್ಲೂ SAP ಕನ್ಸಲ್ಟೆಂಟ್ಗೆ ಡಿಮ್ಯಾಂಡ್ ಇರುತ್ತೆ. ಓಕೆ, ಸೊ ಇವಾಗ ಇವೆರಡೂ ನಮ್ಗೆ ಅರ್ಥ ಆಯಿತು. ಇಂಪ್ಲಿಮೆಂಟೇಷನ್, ರೋಲ್ ಔಟು, ಟೆಸ್ಟಿಂಗು, ಮೈಗ್ರೇಷನು. ಸೊ ಗ್ರೀನ್ ಫೀಲ್ಡ್ ಅಂದರೆ ಏನು, ಬ್ರೌನ್ ಫೀಲ್ಡ್ ಅಂದರೆ ಏನು, ಬ್ಲೂ ಫೀಲ್ಡ್ ಅಂದರೆ ಏನು ಅಂತ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದೆಲ್ಲ ನಿಮಗೆ ಜಸ್ಟ್ ಬೇಸಿಕ್ಸ್. ಓಕೆ, ಸೊ ಈ ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ದಿದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಫಸ್ಟ್ ಅಪ್ರೋಚೇ ಅವ್ರು ಬೇಸಿಕ್ಸೇ ಕೇಳೋದು ನಿಮಗೆ. ಎಲ್ಲೋದ್ರೂ ಇಂಟರ್ವ್ಯೂಗೆ ಫಸ್ಟ್ ಬೇಸಿಕ್ಸೇ ಕೇಳೋದು. ಸೊ ನೀವು ಯಾವ್ಯಾವ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀರಾ, ನೀನು ರೆಸ್ಯೂಮಲ್ಲಿ ಒಂದು 3 ಪ್ರಾಜೆಕ್ಟು 3 or 4 ಪ್ರಾಜೆಕ್ಟ್ನ ಹಾಕಿರ್ತಾರೆ ರೆಸ್ಯೂಮಲ್ಲಿ. ಸೊ ಇಫ್ ಯು ಆರ್ ಮೆನ್ಷನ್ 4 or 3 ಪ್ರಾಜೆಕ್ಟ್ಸ್ ಇನ್ ದ ರೆಸ್ಯೂಮೆ, ಸೊ ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್, ರೈಟ್? ಸೊ ವಾಟ್ ಆರ್ ದ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಯು ಹ್ಯಾವ್ ಹ್ಯಾಂಡಲ್ಡ್. So you have to explain them. So if that is the case, you should be perfect which type of the project you have handled, and which type of the roles you have handled, and which type of the work and services you have given to the stakeholders. So it is very important. Okay, so ಇದೆಲ್ಲ ನಾವು ಬೇಸಿಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ನಾನು ಬೇಸಿಕ್ಸ್ನ ನಿಮಗೆ ಪರ್ಟಿಕ್ಯುಲರ್ಲಿ 2 to 3 ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ಓನ್ಲಿ 1 ಕ್ಲಾಸ್, ಸಿಂಗಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ಬೋದು. ದಟ್ಸ್ ನಾಟ್ ಅಟ್ ಆಲ್ ಮ್ಯಾಟರ್. ಬಟ್ ನಿಮಗೆ ಅರ್ಥ ಆಗಬೇಕು ಏನಕ್ಕೋಸ್ಕರ ಇಂಪ್ಲಿಮೆಂಟೇಷನ್ ಅಪ್ರೋಚ್ ಏನಕ್ಕಿರುತ್ತೆ, ರೋಲ್ ಔಟ್ ಅಪ್ರೋಚ್ ಏನಕ್ಕಿರುತ್ತೆ, ಸೊ ದೆನ್ ಗ್ರೀನ್ ಫೀಲ್ಡ್ ಅಪ್ರೋಚ್ ಏನಕ್ಕಿರುತ್ತೆ, ಬ್ರೌನ್ ಫೀಲ್ಡ್ ಏನಕ್ಕಿರುತ್ತೆ, ಬ್ಲೂ ಫೀಲ್ಡ್ ಏನಕ್ಕಿರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ಸೊ ಇದಾದ್ಮೇಲೆ ನಾನು ಫೈನಾನ್ಸ್ ಬೇಸಿಕ್ಸ್ ಕೇಳಿದೆ ಇವಾಗ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಯಾರಾದ್ರೂ ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ, ಲೈಕ್ ಸಮ್ ಕೇಸ್ ಎಲ್ಲರೂ ಡಿಗ್ರಿ ಮೇ ಬಿ ನೀವು ಕಾಮರ್ಸ್ ಇರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು. ಸೊ ಆಫ್ಟರ್ ದಟ್ BSc or something, any other degree maybe would have been completed. But the thing is, you should know some basics. Basics means not too much. At least you should know the golden rules of accounts. Okay. So golden rules of accounts. ಯಾರಾದರೂ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತೆ ಮೇ ಬಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಏನು ಅಂತ. ಸೊ ಯಾರಿಗಾದ್ರು ಗೊತ್ತಿದ್ರೆ ನೀವೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಸೊ ಮೇ ಬಿ ಯು ವುಡ್ ನೋ. ಇಫ್ ಯು ನೋ, ದೆನ್ ಯು ಕ್ಯಾನ್ ಆನ್ಸರ್. So how many accounts we have in the golden rules of accounting? So what are the accounts we are having? Three. Which are those? Real and nominal. Exactly. See, actually ಏನಂದರೆ ಪರ್ಸ್ನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತ 3 ಅಕೌಂಟಿಂಗ್ ಇದೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಎ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್. ಓಕೆ, ಸೊ ಇದು ಈ 3 ಟೈಪ್ಸ್ ಆಫ್ ಅಕೌಂಟ್ಸಲ್ಲಿ ಸೊ ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ಲೈಕ್ ನಿಮಗೆ ಆ ಬಿಸ್ನೆಸ್ ಸಿನಾರಿಯೋ ವೈಸ್ ಕೂಡ ನಿಮಗೆ ನಾವು ಏನು ಮಾಡ್ತೀವಿ, ಎಂಡ್ ಆಫ್ ದ ಡೇ ಟ್ರಾನ್ಸಾಕ್ಷನ್ಸ್ ಎಲ್ಲ ಪೋಸ್ಟ್ ಮಾಡೋದು ಎಂಡ್ ಯೂಸರ್ಸೇ, ಕನ್ಸಲ್ಟೆಂಟ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು ನಿಮ್ಗೆ ಇನ್ ಡೆಪ್ತ್ ನಾಲೆಜ್ ಬೇಕಾಗಿಲ್ಲ ಫೈನಾನ್ಸ್ದು ಅಂತ. ಸೊ ಜಸ್ಟ್ ಬೇಸಿಕ್ ಗೊತ್ತಿದ್ರೆ ಸಾಕು ಅಂತ. ಅದಕ್ಕೆ ನಾನು ಬೇಸಿಕ್ಸ್ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಇಫ್ ಯು ನೋ ಅಟ್ ಲೀಸ್ಟ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್, ದೆನ್ ಇಟ್ ವಿಲ್ ಬಿ ಬಿಟ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಸಿನಾರಿಯೋಸ್. ಓಕೆ, ಸೊ ಅವಾಗ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ಯಾವ್ಯಾವ ಥರ ಸಿನಾರಿಯೋಸ್ ಬರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಅಟ್ಲೀಸ್ಟ್ ಆ ಸಿನಾರಿಯೋ ಬಂದಾಗ ಯು ಗೈಸ್ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಿಚ್ ವಿಲ್ ಬಿ ದ ಎಂಟ್ರಿ. ಸೊ ವಿಚ್ ವಿಲ್ ಬಿ ಡೆಬಿಟ್, ವಿಚ್ ವಿಲ್ ಬಿ ಕ್ರೆಡಿಟ್. ಓಕೆ, ಸೊ ಈ ಥರ ಇರುತ್ತೆ. ಸೊ ಇವಾಗ ಪರ್ಸ್ನಲ್ ಅಕೌಂಟು, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಹೇಳುತ್ತಲ್ವಾ. Yeah, that is the reason I'm explaining actually. So I understand. See, some of the guys you are not from the finance background. Okay, I know very well. Okay, so that is the reason I'm going to explain this golden rules of accounts. Okay, so ಈ golden rules of accounts ಅಂದ್ರೆ ಏನು, ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. golden rules of accounts ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಆ್ಯಸ್ ಪರ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಅಕೌಂಟಿಂಗ್ ರೂಲ್ಸು. ನಾವು 3 ಟೈಪ್ ಆಫ್ ಅಕೌಂಟ್ಸ್, ನೀವು ಯಾವುದೇ ಬಿಸ್ನೆಸ್ ಯಾವುದೇ ಸಿನಾರಿಯಾಗ ಹೋದ್ರೂ ಈ 3 ಟೈಪ್ ಆಫ್ ಅಕೌಂಟ್ಸ್ ಇರುತ್ತೆ. ಒಂದು ಪರ್ಸ್ನಲ್ ಅಕೌಂಟ್ ಇರುತ್ತೆ, ಒಂದು ರಿಯಲ್ ಅಕೌಂಟ್ ಇರುತ್ತೆ, ಒಂದು ನಾಮಿನಲ್ ಅಕೌಂಟ್ ಇರುತ್ತೆ. ಈ ಮೂರು ಏನು ಅಕೌಂಟ್ಸ್ ಇದಾವಲ್ವಾ, ಈ 3 ಟೈಪ್ ಆಫ್ ಅಕೌಂಟ್ಸಲ್ಲೇ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಸಿನಾರಿಯೋಸ್ ರನ್ ಆಗೋದು. ಇದು ಬಿಟ್ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ದೇರ್ ವಿಲ್ ಬಿ ನೋ ಎನಿ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಡೋಂಟ್ ಬಾದರ್ ಅಬೌಟ್ ದಟ್. ಸೊ ಎಲ್ಲನೂ ಇದ್ರ ಜೊತೆನೇ ನಾಕ್ ಆಫ್ ಆಗ್ತಾ ಇರುತ್ತೆ. ಡೆಬಿಟ್, ಕ್ರೆಡಿಟ್ ಅಷ್ಟೇ ಡಿಫರೆನ್ಸ್ ಇರುತ್ತೆ. ಸೊ ಇವಾಗ ನಿಮಗೆ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು ಅಂತ ನಾರ್ಮಲ್ ನಿಮ್ಗೆ ಎಲ್ಲರಿಗೂ ಐಡಿಯಾ ಇರುತ್ತೆ. ಯಾಕೆಂದರೆ ನೀವು ಅಟ್ಲೀಸ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತಾ ಇದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು. ಸೊ ಬಟ್ ದೆರ್ ವಿಲ್ ಬಿ ಡಿಫ್ರೆನ್ಸ್ ಬೇಸ್ಡ್ ಆನ್ ದ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಓಕೆ, ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮದೇ. ಇವಾಗ ಓಕೆ, ನಮ್ಮ ಟಾಟಾ ಮೋಟರ್ಸ್ ಅಷ್ಟೇ ಇಟ್ಕೊಳ್ಳಿ. ನಾವು ಟಾಟಾ ಮೋಟರ್ಸ್ ಅವರು ಒಂದು ಶೋರೂಮ್ ಓಪನ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ. ಸೊ ನಾವು ಎವ್ರಿ ಮಂತ್ ಏನು ಮಾಡ್ತೀವಿ, ಆ ಶೋರೂಮ್ಗೆ ರೆಂಟ್ ಪೇ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಸೊ ಆ ಶೋರೂಮ್ಗೆ ರೆಂಟ್ ಪೇ ಮಾಡಿದಾಗ ಸೊ ಅವಾಗ ಡೆಬಿಟ್ ಏನಾಗುತ್ತೆ, ಕ್ರೆಡಿಟ್ ಏನಾಗುತ್ತೆ. ಸೊ ಇವಾಗ ಪರ್ಸನಲ್ ಅಕೌಂಟ್ ಅಂದಾಗ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಇಟ್ ವಿಲ್ ಬಿ ಫಾರ್ ಪರ್ಸನ್ ಅಂತ, ಪರ್ಸನ್ಗೆ ಅಂತ ನಿಮ್ಗೆ ಅರ್ಥ. ಅದು ಪರ್ಸನಲ್ ಅಕೌಂಟ್ ಅಂದರೆ ಸೊ ದೆರ್ ವಿಲ್ ಬಿ ಎ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಪರ್ಸನ್ಸ್. ಓಕೆ,
So if that is the case, so debit the receiver and credit the giver, right? ಸೊ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಸೊ ನಾವಿವಾಗ ಅಮೌಂಟ್ ಪೇ ಮಾಡ್ತಾ ಇದ್ದೀವಿ ಅಂತಂದಾಗ, ಸೊ ಅದು ನಮಗೆ ಏನಾಗುತ್ತೆ, ನಾವು ಕೊಡ್ತಾ ಇರೋದ್ರಿಂದ ವಿ ವಿಲ್ ಬಿ ಎ ಕ್ರೆಡಿಟರ್. ನಾವು ಪೇ ಮಾಡ್ತಾ ಇದ್ದೀವಿ. ಸೊ ಡೆಬಿಟರ್ ವಿಲ್ ಬಿ ದ ಯಾರು, ಲ್ಯಾಂಡ್ ಲಾರ್ಡ್ ಡೆಬಿಟರ್ ಅಲ್ವಾ. ಸೊ ಅವಾಗ ಅಕೌಂಟಿಂಗ್ ಎಂಟ್ರಿ ಏನಾಗುತ್ತೆ ಇವಾಗ, ಇಫ್ ಕಂಪನಿ ಇಸ್ ಪೇಯಿಂಗ್ ಎನ್ ರೆಂಟ್ ಟು ಲ್ಯಾಂಡ್ ಲಾರ್ಡ್, ವಾಟ್ ವಿಲ್ ಬಿ ದ ಅಕೌಂಟಿಂಗ್ ಎಂಟ್ರಿ? The landlord account will be debit, whoever it is. Okay, the landlord account will be getting debit, and if you are paying through the company, then your company bank account. Okay, so you are paying company bank account or giver will be a creditor ಆಗುತ್ತೆ. So it will be an accounting entry. Okay, so debit will be landlord. Okay, so ಇದು ಅಕೌಂಟಿಂಗ್ ಎಂಟ್ರಿ ಬಂದ್ಬಿಟ್ಟು ಪರ್ಸನಲ್ ಅಕೌಂಟ್ಗೆ. ಸೊ ಇವಾಗ ರಿಯಲ್ ಅಕೌಂಟಿಗೆ ಬೇಡ. ಸಿ ಮೇಜರ್ ಡಿಫ್ರೆನ್ಸ್ ಏನಿರಲ್ಲ, ನಿಮಗೆ ಸ್ಮಾಲ್ ಡಿಫ್ರೆನ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ರಿಯಲ್ ಅಕೌಂಟ್ ಅಂತ, ಇವಾಗ ಪರ್ಸನಲ್ ಅಕೌಂಟ್ ಆಯಿತು, ಇವಾಗ ರಿಯಲ್ ಅಕೌಂಟ್ ಅಂತ. ಸೊ ರಿಯಲ್ ಅಕೌಂಟ್ ಬಂದಾಗ ನಿಮಗೆ ಅಕೌಂಟಿಂಗ್ ಎಂಟ್ರೀಸ್ ಏನಿರುತ್ತೆ, ಗೋಲ್ಡನ್ ರೂಲ್ಸ್ ಏನು ಹೇಳುತ್ತೆ? ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೊ ಇಟ್ ಈಸ್ ಎ ಗೋಲ್ಡನ್ ರೂಲ್ಸ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದರೆ ನಮ್ಗೆ ಏನು ಬರ್ತಾ ಇದೆ, ಸೊ ಇಟ್ ವಿಲ್ ಬಿ ಆನ್ ಡೆಬಿಟ್, ಆ್ಯಂಡ್ ವಾಟ್ ಗೋಸ್ ಔಟ್ ಇಟ್ ವಿಲ್ ಬಿ ಆನ್ ಕ್ರೆಡಿಟ್. ಕರೆಕ್ಟ್. ಸೊ ಇವಾಗ ಕಂಪನಿ, ಫಾರ್ ಎಕ್ಸಾಂಪಲ್ ಕಂಪನಿ ಏನು ಮಾಡುತ್ತೆ, ಏನೋ ಒಂದು ಪರ್ಚೇಸ್ ಮಾಡ್ತಾರೆ ಎಕ್ವಿಪ್ಮೆಂಟ್. ಇವಾಗ ಟಾಟಾ ಮೋಟರ್ಸ್ ಆಗಿರೋದ್ರಿಂದ ನಾವೇ ಫಾರ್ ಎಕ್ಸಾಂಪಲ್ ನಾವು ಟಾಟಾ ಮೋಟರ್ಸ್ಗೆ ಒಂದು ಎಕ್ವಿಪ್ಮೆಂಟ್ ಬೇಕು ನಮಗೆ. ಸೊ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಎಂಟ್ರಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು MRF ಟೈರ್ಸ್ ಬೇಕಪ್ಪ, ನಾವು ಕಾರ್ ಮ್ಯಾನುಫ್ಯಾಕ್ಚರ್ಸ್ಗೆ MRF ಟೈರ್ಸ್ ಬೇಕು. ಸೊ MRF ಟೈರ್ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅವಾಗ ಡೆಬಿಟ್ ಏನಾಗುತ್ತೆ, ಕ್ರೆಡಿಟ್ ಏನಾಗುತ್ತೆ? ನಾನು ಹೇಳಿದೆ ಅಕೌಂಟಿಂಗ್ ನಿಮ್ಗೆ ರೂಲ್ಸ್ ಹೇಳಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ಸೊ ಇವಾಗ ಆ್ಯಸ್ ಪರ್ ದ ಅಕೌಂಟಿಂಗ್ ರೂಲ್ಸ್, ಸೊ ವಾಟ್ ವಿಲ್ ಬಿ ಅನ್ ಎಂಟ್ರಿ? Machinery account debited to cash account. ಎಸ್, ಸಿ ಮಿಷನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನಾವೇನು ಮಿಷನರಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಈಗ MRF ಟೈರ್ ಅಂತ ಹೇಳಿದೆ. ಸೊ ಇಫ್ ದಟ್ ಇಸ್ ದ ಕೇಸ್, ಎನಿ ಎಕ್ವಿಪ್ಮೆಂಟ್ಸ್, ಇಟ್ ಇಸ್ ನಾಟ್ ಓನ್ಲಿ ಮಿಷನರಿ ಆರ್ ಸಮಥಿಂಗ್, ಎನಿ ಎಕ್ವಿಪ್ಮೆಂಟ್ಸ್ ಅಕೌಂಟ್ ವಿಲ್ ಬಿ ಗೆಟಿಂಗ್ ಡೆಬಿಟ್ ಆ್ಯಂಡ್ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಕ್ಯಾಶ್ ಅಕೌಂಟ್ ಇಫ್ ಯು ಆರ್ ಪೇಯಿಂಗ್ ಇನ್ ಕ್ಯಾಶ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ರಿಯಲ್ ಅಕೌಂಟಿಂಗ್ ಎಂಟ್ರೀಸ್. ಓಕೆ, ಸೊ ಈ ಎಂಟ್ರೀಸ್ ಎಲ್ಲ ನಿಮಗೆ ಈವನ್ ಗೂಗಲಲ್ಲೂ ಸಿಗ್ಬಿಡುತ್ತೆ ಎಂಟ್ರೀಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಬಟ್ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ. ಸೊ ವಾಟ್ ದಟ್ ಮೀನ್ಸ್. ಓಕೆ, ಸೊ ಪರ್ಸನಲ್ ಅಕೌಂಟ್ ಅಂದರೆ ನಿಮ್ಗೆ ಗೊತ್ತಾಯಿತು, ಟು ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗಿವರ್ ಅಂತ. ಆ್ಯಂಡ್ ರಿಯಲ್ ಅಕೌಂಟ್ ಅಂದ್ರೂ ಗೊತ್ತಾಯಿತು, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ಓಕೆ, ನೆಕ್ಸ್ಟ್ ನಾಮಿನಲ್ ಅಕೌಂಟ್ ಇದೆ. ಇವಾಗ ನಾಮಿನಲ್ ಅಕೌಂಟ್ದು ಆ್ಯಸ್ ಪರ್ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸು, ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ ಅಂದರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದೇ ಸೇಮ್ ಕಂಪ್ನಿನೇ ತೊಗೊತೀನಿ ಇವಾಗ. ಸೊ ಇವಾಗ ಟಾಟಾ ಮೋಟರ್ಸಲ್ಲಿ ನಾವು ಎವ್ರಿ ಮಂತು ವರ್ಕರ್ಸ್ಗೆ ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಎವ್ರಿ ಮಂತ್ ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀವಿ. ಈ ನಾಮಿನಲ್ ಅಕೌಂಟಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ರೆಡಿಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಇದೆ. ಸೊ ಇವಾಗ ನಾವು ಎಂಟ್ರಿ ಏನು ಟ್ರಿಗರ್ ಆಗುತ್ತೆ, ಇಫ್ ಕಂಪನಿ ಈಸ್ ಪೇಯಿಂಗ್ ಸ್ಯಾಲರಿ, ದೆನ್ ವಾಟ್ ವಿಲ್ ಬಿ ಅನ್ ಎಂಟ್ರಿ? ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಏನು ಹೇಳುತ್ತೆ ಅಂದರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಹೇಳುತ್ತೆ, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತ ಹೇಳುತ್ತೆ. ಸೊ ಇಫ್ ದಟ್ ಈಸ್ ದ ಕೇಸ್, ಎಂಟ್ರಿ ವಿಲ್ ಬಿ ಸ್ಯಾಲರಿ ಅಕೌಂಟ್ ಡೆಬಿಟ್. ಎಸ್, salary account will be Salary account debited to cash account. correct, you are right. See, salary account debit and it will be credited to the cash account. Okay, if the company another, actually when we are paying, so it will be an expense, so that is the reason. So if for example, if you are receiving some commission, now ಇವಾಗ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾವು ಇಷ್ಟು ಕಾರ್, ಇವಾಗ ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇಟ್ಕೊಳ್ಳಿ. ನಾವು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ಟಾಟಾ ಮೋಟರ್ಸ್ ಅವರು ಆ್ಯಸ್ ಎ ಟಾಟಾ ಮೋಟರ್ಸ್ ನಾವು ವರ್ಕ್ ಮಾಡ್ತಿರೋದ್ರಿಂದ ನಮಗೆ ಫಾರ್ ಎಕ್ಸಾಂಪಲ್ ನಾವು ನಾವೇನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಅಥವಾ ಏನಾದರೂ ಒಂದು ಸೇಲ್ ಮಾಡಿದಾಗ, ಏನು ಏಜೆಂಟ್ ಮುಖಾಂತರ ನಾವು ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾಗ, ಸೊ ಸಮ್ ಕಮಿಷನ್ ನಮಗೆ ಸಿಗುತ್ತೆ ಅಥವಾ ನಾವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಸೊ ನಾವು ಪೇ ಮಾಡಿದ್ರೆ ಇಟ್ ವಿಲ್ ಬಿ ಅನ್ ಎಕ್ಸ್ಪೆನ್ಸಸ್. ಅಗೇನ್ ದ ಎಂಟ್ರಿ ವಿಲ್ ಬಿ ಎಕ್ಸ್ಪೆನ್ಸಸ್ ಅಕೌಂಟ್ ವಿಲ್ ಬಿ ಡೆಬಿಟ್ ಆ್ಯಂಡ್ ಸೊ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಸೊ ನಾವು ಇವಾಗ ಕಮಿಷನ್ ನಾವು ಅದೇ ತೊಗೊತಿದ್ದೀವಿ ಅಂದರೆ ಗೈನ್. ಸೊ ಅಟ್ ದ ಟೈಮ್ ವಾಟ್ ವಿಲ್ ಬಿ ದ ಎಂಟ್ರಿ? Cash account debited to commission. ಇವಾಗ ಕಮಿಷನ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇನ್ಕಮ್ ಎಲ್ಲ ಬಂದ್ಬಿಟ್ಟು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಆನ್ ಎಂಟ್ರಿ. ಸೊ ಇವು ನಿಮಗೆ ಈ 3 ಅಕೌಂಟಿಂಗ್ ರೂಲ್ಸ್ ಗೊತ್ತಿದ್ರೆ, ಈ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಗೊತ್ತಿದ್ರೆ, ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಬಿಸ್ನೆಸ್ ಸಿನಾರಿಯೋಸ್. ಇದೆಲ್ಲ ಬಿಸ್ನೆಸ್ ಸಿನಾರಿಯೋಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ನೀವು SAP ಕಾನ್ಫಿಗರೇಷನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬೇಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಈ ಬೇಸಿಕ್ಸ್ ನಾಲೆಜ್ ಸ್ವಲ್ಪ ಗೊತ್ತಿರಬೇಕು ನಿಮ್ಗೆ ಅಷ್ಟೇ.
ಸೊ ಇನ್ ಫ್ಯೂಚರ್ ಡೇಸ್ಲ್ಲಿ ಏನಾಗುತ್ತೆ ನಿಮ್ಗೆ ಡೇ ಬೈ ಡೇ ನಿಮಗೆ ಗೊತ್ತಾಗುತ್ತೆ ಎಂಟ್ರೀಸ್ ಏನು ಬರುತ್ತೆ, ಸೊ ಯಾವ ಥರ ಟ್ರಿಗರ್ ಆಗುತ್ತೆ ಸಿಸ್ಟಮಲ್ಲಿ, ಸೊ ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಟೆಸ್ಟ್ ಮಾಡಬೇಕಲ್ವ, ಅಟ್ಲೀಸ್ಟ್ ಟೆಸ್ಟಿಂಗ್ ಪರ್ಪಸ್ಸಿಗೆ ನಿಮ್ಗೆ ಗೊತ್ತಿರಬೇಕಲ್ವ. ಸೊ ಅದಕ್ಕೋಸ್ಕರ ನಾನಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಂತ. ಓಕೆ, ಸೊ ಈ 3 ರೂಲ್ಸ್ ಬಂದ್ಬಿಟ್ಟು ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಈ 3 ರೂಲ್ಸು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ ಎಲ್ಲೋದ್ರೂ ಈ 3 ರೂಲ್ಸ್ ಇದನ್ನ ಯಾರು ಇಂಟರ್ವಲ್ ಕೇಳಲ್ಲ, ಇದು ಬೇಸಿಕ್ ನಾಲೆಡ್ಜ್ ಆಗಿರೋದ್ರಿಂದ. ಓಕೆ, ಅಟ್ಲೀಸ್ಟ್ ಯು ಶುಡ್ ನೋ ವಾಟ್ ದಟ್ ಮೀನ್. ಓಕೆ, ಸೊ ಇವಾಗ ನಾವು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಆಯಿತು. ಸೊ ಇವಾಗ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಮಾತಾಡೋಣ. ಸೊ ಇವಾಗ ನೀವು ಆಲ್ರೆಡಿ ಫೈನಾನ್ಸ್ ಬ್ಯಾಕ್ಗ್ರೌಂಡರ್ ಇದ್ದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು, ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ಮೇ ಬಿ ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ಇವಾಗ ಯಾರು ನಾನ್ ಫೈನಾನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದವ್ರಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಮೇ ಬಿ ಗೊತ್ತಿಲ್ಲದೆ ಇರ್ಬೋದು. ಇವಾಗೆಲ್ಲ ಗೊತ್ತಿರುತ್ತೆ, ನಾರ್ಮಲ್ ಡೇಸಲ್ಲಿ ಬಿಸ್ನೆಸ್ ಅದ್ರ ಬಗ್ಗೆ ಎಲ್ಲರಿಗೂ ಐಡಿಯಾ ಇರುತ್ತೆ, ಬಟ್ ಗೊತ್ತಿಲ್ಲ ಅಂದ್ರೆ ನೋ ಇಶ್ಯೂ. ಸೊ ನಾವು ಮೇನ್ಲಿ 3 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸೇ ಜಾಸ್ತಿ ಫೋಕಸ್ ಮಾಡೋದು ಎಲ್ಲ ಬಿಸ್ನೆಸ್. ಏನದು 3 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ, ಒಂದು ಕ್ಯಾಶ್ ಫ್ಲೋ ಇರುತ್ತೆ, ನೆಕ್ಸ್ಟ್ P&L ಇರುತ್ತೆ, ದೆನ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ನಿಮಗೆ ಕ್ಯಾಶ್ ಫ್ಲೋ ಏನಕ್ಕೆ ಜನರೇಟ್ ಮಾಡ್ತೀವಿ, P&L ಏನಕ್ಕೆ ಜನರೇಟ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಏನಕ್ಕೆ ಜನರೇಟ್ ಮಾಡ್ತೀವಿ ನಾವು. ಕ್ಯಾಶ್ ಫ್ಲೋ ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಮಂತ್ ವೈಸ್ ರಿಪೋರ್ಟ್ಸ್ ಬೇಕು ಅಂದರೆ ಅಥವಾ ಡೇ ಬೈ ಡೇ ರಿಪೋರ್ಟ್ಸ್ ಬೇಕು ಅಂದರೆ ನೀವು ಕ್ಯಾಶ್ ಫ್ಲೋ ಜನರೇಟ್ ಮಾಡ್ಕೊಂಡು ನೋಡ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಕ್ಯಾಶ್ ಫ್ಲೋ ಬಂದ್ಬಿಟ್ಟು ಕ್ಯಾಶ್ ಫ್ಲೋ ಜನರೇಟ್ ಮಾಡಿದಾಗ ನಿಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮುಖಾಂತರ ಕೂಡ ನೀವು ಎಲ್ಲದನ್ನು ಬ್ಯಾಲೆನ್ಸ್ ನೀವು ನೋಡ್ಬೋದು ಸಿಸ್ಟಮಲ್ಲಿ. ಸೊ ಇದಲ್ಲದೆ P&L ಅಂತ ಕ್ರಿಯೇಟ್ ಮಾಡ್ತೀವಿ. P&L ಅಂದರೆ ಏನು, P&L ಅಂದರೆ ಇವಾಗ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅಂತಲ್ವಾ. ಸೊ P&L ಅಕೌಂಟ್ ಅಂತ ನಮಗೆ ಏನೇನು ರೆವೆನ್ಯೂ ಜನರೇಟ್ ಆಗಿದೆ, ಏನೇನು ಪ್ರಾಫಿಟ್ ಆಗಿದೆ, ಸೊ ಏನೇನು ಲಾಸ್ ಆಗಿದೆ, ಸೊ ಇದೆಲ್ಲದನ್ನು ನಾವು P&L ಸ್ಟೇಟ್ಮೆಂಟ್ ಅಂತ ತಿಳ್ಕೊತೀವಿ. ಸೊ ಇದು ರಿಕ್ವೈರ್ಮೆಂಟ್, ಮೇನ್ ರಿಕ್ವೈರ್ಮೆಂಟ್ಸ್ ಇದಿರುತ್ತೆ P&L, ಬ್ಯಾಲೆನ್ಸ್ ಶೀಟು, ಕ್ಯಾಶ್. ಸೊ ಬ್ಯಾಲೆನ್ಸ್ ಶೀಟ್ ಏನು, ಬ್ಯಾಲೆನ್ಸ್ ಶೀಟ್ ಬಂದ್ಬಿಟ್ಟು ನಿಮ್ಮ ಕಂಪನಿದು ಕಂಪ್ಲೀಟ್ ನಿಮ್ಮದು ರೆವಿನ್ಯೂ ಅಥವಾ ಏನಾದರೂ ನೀವು ರಿಕನ್ಸಿಲೇಷನ್ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಯರ್ ಎಂಡ್ಗೆ ಸೊ ನಾವು ಯಾವುದೇ ಫೈನಾನ್ಷಿಯಲ್ ಇಯರ್ ಎಂಡು ನಾವು ಬ್ಯಾಲೆನ್ಸ್ ಶೀಟ್ನ ಸಬ್ಮಿಟ್ ಮಾಡಲೇಬೇಕು. ಸೊ ಇವಿನ್ ಆಡಿಟ್ ಪರ್ಪಸ್ಗೆ ಆಡಿಟ್ ಫರ್ಮ್ಗೆ ಸಬ್ಮಿಟ್ ಮಾಡಲೇಬೇಕು. ಸೊ ಆಡಿಟರ್ ಸೈನ್ ಆಫ್ ತಗೋಬೇಕು. ನೀವು ಯಾವುದೇ ಬಿಸ್ನೆಸ್ ರನ್ ಮಾಡೋದನ್ನು ಆ್ಯಸ್ ಫಾರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಆ್ಯಸ್ ಫಾರ್ ಕಂಟ್ರಿ ರೂಲ್ಸೇ ನೀವು ಫಾಲೋ ಮಾಡ್ತಾ ಇರ್ತೀರಲ್ವಾ. ಸೊ ಅವಾಗ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ನೀವು ಆಡಿಟರ್ ಹತ್ರ, ಇವಾಗ ಚಾರ್ಟರ್ಡ್ ಅಕೌಂಟೆಂಟ್ಸು ಆಡಿಟ್ ಫರ್ಮಲ್ಲಿ ಏನು ಮಾಡ್ತೀವಿ, ಅದನ್ನ ಆಡಿಟ್ ಮಾಡಿಸ್ಕೊಂಡು ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾಡ್ಕೊಂಡು ಇಟ್ಕೊತೀವಿ ನಾವು. ದ ಸೇಮ್ ವೇ ಸೊ ಇವಾಗ ಬ್ಯಾಲೆನ್ಸ್ ಶೀಟು, P&L, ಕ್ಯಾಶ್ ಫ್ಲೋ ಇವೆಲ್ಲದನ್ನು ನೀವು ನಾರ್ಮಲಾಗಿ ನೀವು ಓದಬೇಕಾದ್ರೆ ಲೈಕ್ BCom ಆರ್ PU ಸ್ಟೇಜ್ಲಿದ್ದಾಗ ನಿಮ್ಗೆ ನಾರ್ಮಲಾಗಿ ಗೊತ್ತಿರುತ್ತೆ ಫೈನಾನ್ಸ್ ಬ್ಯಾಕ್ಗ್ರೌಂಡ್. ಸೊ ಇವಾಗ ನಮಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ಸೊ ನಿಮಗೆ ಸ್ವಲ್ಪನಾದರೂ ಬೇಸಿಕ್ ಗೊತ್ತಿರಬೇಕು ಅದ್ರ ಬಗ್ಗೆ. ಸೊ ಇವಾಗ ನಾನು ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಡೆಬಿಟ್ ಕ್ರೆಡಿಟ್ ಬಗ್ಗೆ ಮಾತಾಡಿದ್ವಿ. ಸೊ ಡೆಬಿಟ್ ಕ್ರೆಡಿಟ್ ಬಗ್ಗೆ ಮಾತಾಡಿದಾಗ ನಾವು ಮೇಯ್ನ್ ಏನು ಬೇಕಾಗುತ್ತೆ, ಏನಾದರೂ ಒಂದು ಡಿಸೈನ್ ಮಾಡಬೇಕು ಅಂದರೆ ಜನರಲ್ ಲೆಡ್ಜರ್ ಬೇಕು. ಜನರಲ್ ಲೆಡ್ಜರ್ ಅಂದರೆ GL ಅಂತ ಕರಿತೀವಲ್ವಾ, ಆ GL ಬೇಕು. ಸೊ GL ಕೋಡ್ ಬೇಕು. ಒಂದು GL ಕೋಡ್ ಇದ್ರೇ ನಿಮಗೆ ಅದನ್ನ ಟ್ರ್ಯಾಕ್ ಮಾಡೋಕ್ಕಾಗೋದು. ಓಕೆ, ಸೊ ರೆಂಟ್ ಅಕೌಂಟ್ ಅಂತಲೇ ಟ್ರ್ಯಾಕ್ ಮಾಡೋದಕ್ಕಾಗಲ್ಲ, ತುಂಬ ಮಲ್ಟಿಪಲ್ ರೆಂಟ್ಸ್ ಇರ್ಬೋದು. ಸೊ ಇದೇ ಥರ ಪ್ರತಿಯೊಂದು ಅಕೌಂಟ್ಗೂ ಒಂದು ಯೂನಿಕ್ ಕೋಡ್ನ ಕ್ರಿಯೇಟ್ ಮಾಡ್ಕೊತೀವಿ ನಾವು SAP ಸಿಸ್ಟಮಲ್ಲಿ. SAP ಸಿಸ್ಟಮಲ್ಲಿ ಅಂತಲೇ ಅಲ್ಲ, ನೀವೇನು ಟ್ಯಾಲಿ ಕೂಡ ಇರುತ್ತೆ ಆ ಥರ ಕೋಡ್ಸ್. ಓಕೆ, ಸೊ ಇವಾಗ ಆ ಥರ ಕೋಡ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಡೆಬಿಟ್ ಕ್ರೆಡಿಟ್ ಐಡೆಂಟಿಫಿಕೇಶನ್ ಮಾಡೋದಕ್ಕೆ. ದೆನ್ ನಿಮಗೆ ಈ ಥರ ರಿಪೋರ್ಟ್ಸ್ ಜನರೇಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಯೂನಿಕ್ ಕೋಡ್ನ ಯೂಸ್ ಮಾಡ್ತೀವಿ ಜನರಲ್ ಲೆಡ್ಜರ್ ಅಂತ. ಅದ್ರ ಮುಖಾಂತರನೇ ನಾವು ಡೆಬಿಟ್ ಕ್ರೆಡಿಟ್ ಎಲ್ಲ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಈ ಕ್ಯಾಶ್ ಫ್ಲೋಗೂ ಇದೆಲ್ಲ ಬೇಕು. ದೆನ್ ಅಗೇನ್ P&Lಗೂ ಕೂಡ ಸೊ ಇವೆಲ್ಲ ಎಲ್ಲ GL ಕೋಡ್ಸಲ್ಲೂ P&L ರಿಲೇಟೆಡ್ GLನ ಕೂಡ ನಾವು ಮೇಂಟೈನ್ ಮಾಡ್ತೀವಿ. ದೆನ್ ಬ್ಯಾಲೆನ್ಸ್ ಶೀಟ್ ಬಂದಾಗ ಬ್ಯಾಲೆನ್ಸ್ ಶೀಟ್ GLಸ್ನ ಯೂಸ್ ಮಾಡ್ತೀವಿ. ಸೊ ಅದು SAP ಹೆಂಗೆ ವರ್ಕ್ ಆಗುತ್ತೆ, ನಿಮಗೆ SAP ಯಾವ ಥರ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ನಿಮಗೆ ಕಾನ್ಫಿಗರೇಷನ್ಸ್ ಮಾಡ್ತೀನಲ್ವಾ. ಸೊ ಕಾನ್ಫಿಗರೇಷನ್ಸ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಕ್ಯಾಶ್ ಫ್ಲೋ ಅಂದರೆ ಏನು, ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಆ್ಯಂಡ್ P&L ಅಂದರೆ ಏನು, ಸೊ ಹೌ ಇಟ್ ಲುಕ್ಸ್ ಇನ್ ದ ಸಿಸ್ಟಮ್ ಅಂತ. ಓಕೆ, ಸೊ ಯಾವ ಥರ ಸಿಸ್ಟಮಲ್ಲಿ ನಮಗೆ ಅದು ಯಾವ ಥರ ಜನ್ರೇಟ್ ಮಾಡ್ಬೋದು ಏನು ಎಲ್ಲ ನಾನು ನಿಮಗೆ ನೆಕ್ಸ್ಟು ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಕೋಚಿಂಗ್ದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ಇದಲ್ಲದೆ ಸ್ವಲ್ಪ ಬೇಸಿಕ್ಸ್ ಬೇರೆ ತಿಳ್ಕೊಳ್ಳೋಣ. ಓಕೆ, ಸೊ ಇದೆಲ್ಲ ನಾರ್ಮಲ್ ಫೈನಾನ್ಸ್ ಬೇಸಿಕ್ಸ್. ಓಕೆ, ಇದಾದಮೇಲೆ ಅಸೆಟ್ ಪಾರ್ಟ್ ಬರುತ್ತೆ. ಅಸೆಟ್ ಬಂದಾಗ ಅಗೇನ್ ನಾನು ಅಸೆಟ್ ಬೇಸಿಕ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಅಗೇನ್ ನಿಮಗೆ ಅವಾಗ ಮತ್ತೆ ನಾನು ರೀಕ್ಯಾಪ್ ಕೂಡ ಮಾಡ್ಕೊಡ್ತೀನಿ ನಿಮಗೆ, ಅವಾಗ ಅರ್ಥ ಆಗುತ್ತೆ ನಿಮಗೆ. ಓಕೆ, 1 ಸೆಕೆಂಡ್. ಓಕೆ,
ಸೊ ಇವಾಗ ನೆಕ್ಸ್ಟ್ ಎಂಟರ್ಪ್ರೈಸ್ ಸೆಕ್ಟರ್ಗೆ ಹೋಗಬೇಕು ಅಂದರೆ ನಿಮಗೆ ಇದು ನೆಕ್ಸ್ಟ್ ಸಿಸ್ಟಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆಲ್ಲ. ಸೊ ಇದಲ್ಲದೆ ಬೇರೆ ನಿಮಗೆ ಬೇಸಿಕ್ಸ್ ಏನು ಗೊತ್ತಿರಬೇಕು. ಓಕೆ, ಸೊ ಎಸ್ ಎ ಪಿ ಸರ್ವರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಡೆವಲಪ್ಮೆಂಟು, ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಷನ್ ಸರ್ವರ್ಸ್ ಅಂತ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸೊ ಇಟ್ ಈಸ್ ಫೈನ್. ಡೆವಲಪ್ಮೆಂಟ್ ಕ್ಲೈಂಟ್ ಆ್ಯಂಡ್ ಟೆಸ್ಟಿಂಗ್ ಕ್ಲೈಂಟ್, ಸೊ ಇದೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಸೊ ಇದೆಲ್ಲ ಜಸ್ಟ್ ನಿಮಗೆ ರೋಲ್ ಅಷ್ಟೇ. ಸೊ ಅಕೌಂಟ್ಸಲ್ಲಿ ಯಾವ ಥರ ಇರುತ್ತೆ, ಸೊ ಲೈಕ್ ಫೈನಾನ್ಸಲ್ಲಿ ಏನು ಕರಿತೀವಿ ನಾವು ಫಿಕೋಗೆ FI ಕನ್ಸಲ್ಟೆಂಟ್ ಇರ್ತಾರೆ, CO ಕನ್ಸಲ್ಟೆಂಟ್ ಇರ್ತಾರೆ. ದೆನ್ ಸೇಮ್ ಅದೇ ಥರ MM ಕೂಡ ಸೇಮ್ ಇದೇ ಥರ MM ಕನ್ಸಲ್ಟೆಂಟ್, ST ಕನ್ಸಲ್ಟೆಂಟ್ ಅಂತ ಇರ್ತಾರೆ. ಇದೆಲ್ಲ ಕೋರ್ ಟೀಮ್ ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ಕೆಚ್ ಮಾಡಿರೋದು ಅಷ್ಟೇ. ಓಕೆ, ಓಕೆ. ಸೊ ಇವಾಗ ಎಸ್ ಎ ಪಿ ಇದು ನಾವು ನಾರ್ಮಲ್ ಬೇಸಿಕ್ಸು, ಸೊ ದೆನ್ ಫೈನಾನ್ಸ್ ಬೇಸಿಕ್ಸು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಬಿಟ್ಬಿಟ್ಟು ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಲೈಕ್ ಫೈನಾನ್ಸ್ ಸ್ಟೇಟ್ಮೆಂಟ್ಸು, ಇವಾಗ ಫೈನಾನ್ಸ್ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು, ಸೊ ದೆನ್ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಸೊ ಇದಾದಮೇಲೆ ನಾನು ನಿಮಗೆ ಮತ್ತೆ ಇನ್ನೊಂದು ಟಾಪಿಕ್ ಇದೆ, ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಗೈಸ್ ಕ್ಯಾನ್ ಆಸ್ಕ್. ಓಕೆ, ಓಕೆ. ಸೊ ಏನು ಡೌಟ್ ಇಲ್ಲ ಅಂದ್ರೂ ಜಸ್ಟ್ ನನಗೆ ಕನ್ಫರ್ಮ್ ಮಾಡಿ. ಸೊ ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್. Okay, fine. So thank you. So if you don't have any doubt, then it's good to go. So not an issue. ಸೊ ಇವಾಗ ನಿಮಗೆ ಬೇರೆ ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. Let me show you one more document.
ಸೊ ನಾನು ನಿಮಗೆ ಅವಾಗ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಏನೇನು ಬರುತ್ತೆ ಐಟಮ್ಸ್ ಅಂತಂತ ನೋಡೋಣ. ಓಕೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ನೀವು ನಾರ್ಮಲಿ ಪಿ ಆ್ಯಂಡ್ ಎಲ್ ಹೇಳಿದೆ ನಾನು ನಿಮಗೆ ಎಷ್ಟು ರೆವೆನ್ಯೂ ಇರುತ್ತೆ, ಎಷ್ಟು ಲಾಸಸ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ಲಾಸ್ ಇರುತ್ತೆ, ಸೊ ಪ್ರಾಫಿಟ್ ಏನು ಅಂತ ನಾವು ಪಿ ಆ್ಯಂಡ್ ಎಲ್ ನೋಡ್ತೀವಿ ಅಂತ ಹೇಳಿದೆ. ಸೊ ಪಿ ಆ್ಯಂಡ್ ಎಲ್ ಅಲ್ಲದೆ ಸೊ ಇವಾಗ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಸೊ ನಾರ್ಮಲ್ ಆಗಿ ಸೊ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಇರುತ್ತೆ. ಸೊ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಯಾವ ಥರ ಸ್ಟ್ರಕ್ಚರ್ ಆಗಿರುತ್ತೆ, ಅಸೆಟ್ಸ್ ಅಂದರೆ ಏನು, ಸೊ ಅಸೆಟ್ಸ್ ಅಂದರೆ ಏನು, ಲಯಬಿಲಿಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಅಸೆಟ್ಸ್ ಅಂದರೆ ಸೊ ಲಯಬಿಲಿಟೀಸ್ ಪ್ಲಸ್ ಓನರ್ಸ್ ಈಕ್ವಿಟಿ. ಸೊ ಇವಾಗ ಆಲ್ರೆಡಿ ನಿಮ್ಮ ಕಂಪನೀಸಲ್ಲಿ ಈಕ್ವಿಟಿ ಇರುತ್ತೆ. ಸೊ ಏನೇನು ಗ್ರಾಫ್ ಇರುತ್ತೆ ನಿಮ್ಮದು ಅಸೆಟ್ಸ್ ಪಾರ್ಟು, ಫಿಕ್ಸ್ಡ್ ಅಸೆಟ್ಸು, ಕರೆಂಟ್ ಅಸೆಟ್ಸು ಆ್ಯಂಡ್ ನಾನ್ ಕರೆಂಟ್ ಅಸೆಟ್ಸ್ ಇರುತ್ತೆ. ಸೊ ಇದಲ್ಲದೆ ನಿಮಗೆ ಕ್ಯಾಶ್ ಬ್ಯಾಲೆನ್ಸ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ. ಸೊ ದೆನ್ ನಿಮ್ಮದು ಲ್ಯಾಂಡು, ಬಿಲ್ಡಿಂಗ್ಸು, ಫರ್ನಿಚರ್ಸು, ಫಿಕ್ಚರ್ಸು, ವೆಹಿಕಲ್ಸ್, ವಾಟ್ ಎವರ್ ಇಟ್ ಈಸ್. ಸೊ ಅಸೆಟಲ್ಲಿ ಏನೇನಿರುತ್ತೆ ಕಂಪ್ಲೀಟ್ ಅಸೆಟ್ಸು. ಸೊ ಅದನ್ನೆಲ್ಲರೂ ನಾವು ಅಸೆಟ್ ಅಂಡರಲ್ಲಿ ಕಂಪ್ಲೀಟ್ ಕನ್ಸಿಡರ್ ಮಾಡಿಬಿಟ್ಟು ನೆಕ್ಸ್ಟ್ ಲಯಬಿಲಿಟೀಸಲ್ಲಿ ವಿಚ್ ಆರ್ ವಿ ನೀಡ್ ಟು ಪೇ, ಲೈಕ್ ಅಕೌಂಟ್ಸ್ ಪೇಯಬಲ್ ಏನು ಅಮೌಂಟ್ ಪೇ ಮಾಡಬೇಕು, ಅಥವಾ ಲೋನ್ಸ್ ಪೇಯಬಲ್ಸ್, ಅಥವಾ ನೀವು ಏನಾದರೂ ಬೇರೆ ಪೇಯಬಲ್ಸ್ ಏನೇನಿರುತ್ತೆ, ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ. ಸೊ ದಟ್ಸ್ ವಾಟ್ ವಿ ಕಾಲ್ಡ್ ಆನ್ ಲಯಬಿಲಿಟಿ. ಓಕೆ, ಸೊ ಎಂಡ್ ಆಫ್ ದ year, in the financial year end, so whatever the liabilities will be there and whatever the assets will be there, so we have to calculate the both the part and then we have to submit it for the audit form, right? So ಅದಕ್ಕೋಸ್ಕರ ಏನೇನು ಬೇಕು ಮೇನ್ ಅಸೆಟ್ಸ್ ಪಾರ್ಟ್ಗೆ, ಅಸೆಟ್ಸ್ ಅಂದರೆ ಏನು, ಸೊ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ, ಎಕ್ಸ್ಪೆನ್ಸಸ್, ರೆವೆನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಪಿ ಆ್ಯಂಡ್ ಎಲ್ ಅಲ್ಲಿ ಬರುತ್ತೆ. ಸೊ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಆನ್ ಅಸೆಟ್ಸ್, ಸೊ ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಡಿಪೆಂಡ್ಸ್ ಆನ್ ಆಲ್ ದೀಸ್ ಫಿಕ್ಚರ್ಸ್. ಓಕೆ, ಸೊ ಲೈಕ್ assets is equal to liability plus capital plus revenue minus expenses minus dividend. ಸೊ ಇವೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಏನು ಕನ್ಸಿಡರ್ ಮಾಡ್ತೀವಿ ಅದನ್ನ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ ಕಂಪನಿಗೆ. ಸೊ ಅದೇನಾಗುತ್ತೆ ಅವಾಗ ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ವಾಟ್ ಎವರ್ ದ ಬ್ಯಾಲೆನ್ಸಸ್ ಯು ವಾಂಟ್ ಟು ಕ್ಯಾರಿ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ಇಯರ್, ಸೊ ಯು ಗೈಸ್ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದೋಸ್ ಬ್ಯಾಲೆನ್ಸಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಫಿಕ್ಚರ್ಸ್ ಈ ಥರ ಇರುತ್ತೆ. ಓಕೆ, ಸೊ ಇವಾಗ ನಿಮಗೆ ಇದಲ್ಲದೆ ಬೇರೆ ಅಕೌಂಟಿಂಗ್ ಎಂಟ್ರೀಸ್ ಕೂಡ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಲೈಕ್ ಅಕ್ರೂಯಲ್ ಎಂಟ್ರೀಸ್ ಮಾಡ್ತಾ ಇದ್ದಾರೆ ನಾವು ಸಿಸ್ಟಮಲ್ಲಿ. ಸೊ ಜರ್ನಲ್ ಎಂಟ್ರಿ ಏನು ಬರುತ್ತೆ, ಎಕ್ಸ್ಪೆನ್ಸಸ್ ಅಕೌಂಟು, ದೆನ್ ಅಕ್ರೂಯಲ್ ಅಕೌಂಟ್. ಸೊ ಈ ಥರ ಡಿಫ್ರೆಂಟ್ ನಿಮಗೆ ಅಕೌಂಟ್ಸ್ ಇರುತ್ತೆ. ಲೈಕ್ ಪ್ರಿಪೇರ್ಡ್ ಮಾಡಿದ್ರೆ ಏನು ಬರುತ್ತೆ, ಸೊ ಎಂಟ್ರೀಸು, ಸೊ ಇದೆಲ್ಲ ಎಲ್ಲಿ ಟ್ರಿಗರ್ ಆಗುತ್ತೆ. ಸೊ ಲೈಕ್ ನಾವೇನೇ ಪ್ರಿಪೇರ್ಡ್ ಮಾಡೋದು ಕೂಡ ಅದೆಲ್ಲ ನಮ್ಗೆ ಅಸೆಟ್ ಅಲ್ವಾ. ಸೊ ನಾವೇನೇ ಅಡ್ವಾನ್ಸ್ ತೊಗೊಂಡಿದ್ರು ಕಸ್ಟಮರ್ ಕಡೆಯಿಂದ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ, ರೈಟ್. ಸೊ ಅಸೆಟ್ಗೆ ನಾವೇನು ಮಾಡ್ತೀವಿ, ಸೊ ಅಸೆಟ್ ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದರೂ ಆಲ್ರೆಡಿ ನಾವು ನೆಕ್ಸ್ಟ್ ಪೇ ಮಾಡಬೇಕಾಗಿರೋದು ಇವಾಗಲೇ ಪೇ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಇಟ್ ವಿಲ್ ಬಿ ಅನ್ ಅಸೆಟ್ ಟು ಅಸ್, ರೈಟ್. ಆ್ಯಂಡ್ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ಫ್ಯೂಚರ್ ಪರ್ಪಸ್ಗೋಸ್ಕರ ಇಟ್ ಇಸ್ ಅನ್ ಅಸೆಟ್, ಮೀನ್ಸ್ ಅಸೆಟ್ ಲೈಕ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು, ಬಿಲ್ಡಿಂಗು ಈ ಥರ ಎಲ್ಲ ಇರ್ತಾರೆ. ಸೊ ಇದೆಲ್ಲ ಅಸೆಟ್ ಇರುತ್ತೆ. ದೆನ್ ಇವಾಗ ನಾನು ಹೇಳಿದೆ ನಿಮಗೆ, ಸೊ ಪ್ರೀಪೇಯ್ಡ್ ಪಾರ್ಟಲ್ಲಿ ಏನಾದ್ರು ಪೇ ಮಾಡಿದೆ, ಇವಾಗ ರೆಂಟ್ ನೆಕ್ಸ್ಟ್ ಮಂತ್ ರೆಂಟ್ನ ನೀನು ಈ ಮಂತ್ ಪೇ ಮಾಡಿದೀಯ ಅಂದರೆ ಅದು ನಿಂಗೆ ಅಸೆಟ್ ಥರ, ರೈಟ್. ಸೊ ಪ್ರೀಪೇಯ್ಡ್ ಮಾಡಿದ್ರೆ ಅದೆಲ್ಲ ಅಸೆಟ್ ಇರುತ್ತೆ. ಸೊ ಅದನ್ನೇ ನೀವು ಡ್ಯೂ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಸೊ ಅದೆಲ್ಲ ನಿಮಗೆ ಪೇಯಬಲ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಆ್ಯಂಡ್ ರಿಸೀವಬಲ್ ಎಲ್ಲ ಅಸೆಟ್ ಆಗುತ್ತೆ. ಸೊ ಲೈಕ್ ನಿಮಗೆ ರೆಂಟ್ ನೀವೇ ಏನಾದರೂ ಮನೆ ಬಾಡಿಗೆ ಕೊಟ್ಟಿದ್ದು, ಸೊ ನೆಕ್ಸ್ಟ್ ಮಂತು ನಿಮಗೆ ಅಮೌಂಟ್ ಬರಾಗಿದ್ದು ಅದು ಡ್ಯೂ ಇತ್ತು ಅಂದರೆ ಇಟ್ ಇಸ್ ಅನ್ ರಿಸೀವಬಲ್, ರೈಟ್. ಸೊ ಇಟ್ ವಿಲ್ ಬಿ ಅನ್ ಯುವರ್ ಅಸೆಟ್. ಓಕೆ, ಸೊ ಆ ಥರ ಕನ್ಸಿಡರ್ ಮಾಡ್ತೀವಿ. ಅಕೌಂಟಿಂಗ್ ಟರ್ಮಿನಾಲಜಿ ಹೆಂಗಿರುತ್ತೆ ಅಂತಂದರೆ, ನೀವೇನಾದರೂ ಪ್ರೀಪೇಯ್ಡ್ ಮಾಡಿದ್ರೆ ಅದೆಲ್ಲ ಅಸೆಟ್ ಆಗಿರುತ್ತೆ. ದೆನ್ ನೀವೇನಾದರೂ ಪೇ ಮಾಡಬೇಕು ಅಂತಿದ್ರೆ ಡ್ಯೂ ಇದ್ದರೆ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ. ಸೊ ಇವನ್ ನೀವು ಕಸ್ಟಮರ್ಗೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ರಾಡಕ್ಟ್ನ ಡೆಲಿವರಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾವು ಟಾಟಾ ಮೋಟರ್ಸ್ ಅಂತ ಹೇಳಿದಾಗ ಯಾವುದೋ ಒಂದು ಕಾರ್ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ವಾ. ಸೊ ಇವಾಗ ಕಸ್ಟಮರ್ ಯಾರೋ ಬಂದ್ಬಿಟ್ಟು ಒಂದು ಕಾರ್ ಬುಕ್ ಮಾಡ್ಬಿಟ್ಟು ನಮಗೆ ಅಡ್ವಾನ್ಸ್ ಪೇ ಮಾಡಿದ್ರು ಅಂತಂದರೆ, ಸೊ ಅದು ನಮಗೆ ಅಸೆಟ್ ಆಗಿಬಿಡಲ್ಲ. ಸೊ ಟಿಲ್ ದ ಟೈಮ್ ನಾವು ಡೆಲಿವರಿ ಮಾಡೋವರೆಗೂ. ಸೊ ನೀವು ಡೆಲಿವರಿ ಮಾಡಬೇಕು ಕಾರ್ನ ಫಸ್ಟು. ಸೊ ಕಸ್ಟಮರ್ಗೆ ಕಾರ್ನ ಡೆಲಿವರಿ ಮಾಡಿದಾಗ ಮಾತ್ರ ನಿಮಗೆ ಅಡ್ವಾನ್ಸ್ ಲಯಬಿಲಿಟಿ ಕ್ಲಿಯರ್ ಆಗುತ್ತೆ. ಸೊ ಅವಾಗ ನಿಮಗೆ ರೆವಿನ್ಯೂ ಅಂತ ಕನ್ಸಿಡರ್ ಮಾಡೋದು, ನೀವು ಜನರೇಟ್ ಮಾಡೋದು, ಸೇಲ್ಸ್ ಅಂತ ಕನ್ಸಿಡರ್ ಮಾಡೋದು. ಸೊ ನೀವು ಯಾವಾಗ ಆ ಕಂಪ್ಲೀಟ್ ಪ್ರಾಡಕ್ಟ್ನ ಡೆಲಿವರಿ ಮಾಡಿರಲ್ವ, ಟಿಲ್ ದ ಟೈಮ್ ಇಟ್ ವಿಲ್ ಬಿ ಅನ್ ಲಯಬಿಲಿಟಿ ನಿಮಗೆ. ಯಾಕೆಂದರೆ ನಿಮಗೆ ಅಡ್ವಾನ್ಸ್ ಪೇ ಮಾಡಿರ್ತಾರೆ, ಅವ್ರು ಬುಕ್ ಮಾಡಿರ್ತಾರೆ ಕಾರ್ನ. ಸೊ ಈ ಥರ ಇದ್ದಾಗ ಸೊ ಇದೆಲ್ಲ ಎಂಟ್ರೀಸ್ ಕೂಡ ನಿಮಗೆ ಲಯಬಿಲಿಟಿ ಆ್ಯಂಡ್ ಅಸೆಟ್ ಅಂತ ಬರುತ್ತೆ ಅಕೌಂಟಿಂಗ್ ಟರ್ಮಿನಾಲಜಿಸಲ್ಲಿ. ದೆನ್ ಡಿಪ್ರಿಷಿಯೇಷನ್ ಇದೆಲ್ಲ ನಿಮಗೆ ಅಸೆಟ್ ಬಂದಾಗ ಗೊತ್ತಾಗುತ್ತೆ. ಸೊ ಇವಾಗ ಯಾವುದೋ ಒಂದು ಅಸೆಟ್ ಇದೆ, ಫಾರ್ ಎಕ್ಸಾಂಪಲ್ ಕಾರ್ ಅಥವಾ ಬೈಕ್, ಅಥವಾ ನಿಮಗೆ ಏನಾದರೂ ಬೇರೆ ಅಸೆಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಆ್ಯಂಡ್ ಮಿಷನರೀಸ್, ಸೊ ವಾಟ್ ಎವರ್ ಇಟ್ ಈಸ್. ಸೊ ಏನಾದರೂ ಒಂದು ಅಸೆಟ್ ಇದೆ ಅಂದರೆ ಅಸೆಟ್ಗೆ ಅಪ್ರಿಷಿಯೇಷನ್ ಆ್ಯಂಡ್ ಡಿಪ್ರಿಷಿಯೇಷನ್ ಅಂತ ಇದ್ದೇ ಇರುತ್ತೆ. ಸೊ ಲ್ಯಾಂಡ್ ವ್ಯಾಲ್ಯೂ ಯಾವಾಗಲೂ ನಿಮಗೆ ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ನೀವು ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಂಡಿದ್ದೀರಿ ಇವತ್ತು ಅಂದರೆ ನೆಕ್ಸ್ಟ್ ಇಯರ್ಗೆ ಇಟ್ ವಿಲ್ ಬಿ ಅನ್ ಅಪ್ರಿಷಿಯೇಟ್, ರೈಟ್. ಸೊ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅದೆಲ್ಲ ಅಪ್ರಿಷಿಯೇಟ್ ಆಗುತ್ತೆ ವ್ಯಾಲ್ಯೂಸ್. ಸೊ ಡಿಪ್ರಿಷಿಯೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಕಾರು ವೆಹಿಕಲ್ ಏನೋ ತೊಗೊಂಡಿರ್ತೀವಿ. ಸೊ 1 year 2 year ಆದಮೇಲೆ ಅದ್ರದ್ದು ಯೂಸ್ಫುಲ್ ಲೈಫ್ ಏನಾಗುತ್ತೆ, ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಆದಾಗ ಏನಾಗುತ್ತೆ, ಸೊ ಡಿಪ್ರಿಷಿಯೇಷನ್ನ ಜನರೇಟ್ ಮಾಡ್ತಾ ಹೋಗ್ತೀವಿ ನಾವು ಇಯರ್ ಬೈ ಇಯರ್. ಅದ್ರದ್ದು ವ್ಯಾಲ್ಯೂನ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ, ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ.
ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಡಿಪ್ರಿಸಿಯೇಷನ್. ಓಕೆ, ಸೊ ಅದನ್ನ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದು ಕೂಡ ನಿಮಗೆ ಸೊ ಬ್ಯಾಲೆನ್ಸ್ ಶೀಟ್ ಎಂಟ್ರಿನೇ ಆಗಿರುತ್ತೆ. ಸೊ ಈ ಥರ ಸುಮಾರು ಎಂಟ್ರೀಸ್ ಇದೆ ಅಕೌಂಟಿಂಗ್ ಎಂಟ್ರೀಸು. ಬಟ್ ನೀವು ಇದನ್ನೆಲ್ಲದನ್ನು ಇವಾಗಲೇ ತಿಳ್ಕೊಬೇಕು ಅಂತ ಏನಿಲ್ಲ. ನೀವು ಜಸ್ಟ್ ಅರ್ಥ ಮಾಡ್ಕೋಬೇಕಷ್ಟೇ ಬೇಸಿಕ್ಸ್. ಸೊ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಅಕೌಂಟ್ ರಿಸೀವಬಲ್ ಏಜಿಂಗ್ ಸಮ್ಮರಿ ಇದೆ. ಆ್ಯಂಡ್ ಇದು AR ಏಜಿಂಗ್. ಸೊ ಇವಾಗ ಈ ಥರ ಡ್ಯೂ ಇತ್ತು ಅಂದರೆ, ಸೊ ಏಜೆಂಟ್ ಕ್ಯಾಟಗರೀಸಲ್ಲಿ ಈ ಥರ ಡ್ಯೂ ಇತ್ತು ಅಂದರೆ ಇಟ್ ಇಸ್ ಆನ್ ರಿಸೀವಬಲ್ಸ್, ರೈಟ್. ಸೊ ಇಟ್ ವಿಲ್ ಬಿ ಆನ್ ಅಸೆಟ್. ಓಕೆ, ಅದೇ ನಿಮಗೆ APL ಬಂದುಬಿಟ್ಟು ಪೇಯಬಲ್ ಇರುತ್ತೆ. ಸೊ AP ಸೈಕಲ್, ಇದು AP ಸೈಕಲ್. ಓಕೆ, ಸೊ AP ಸೈಕಲಲ್ಲಿ ಈ ಥರ ಸೈಕಲ್ ಜನರೇಟ್ ಆಗುತ್ತೆ. ಓಕೆ, ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇನ್ವಾಯ್ಸ್ ಸ್ಟಾರ್ಟಿಂಗಲ್ಲಿ ಇನ್ವಾಯ್ಸ್ ಆಫ್ ಇವಾಗ ಗೂಡ್ಸ್ ಸೋಲ್ಡ್ಗೆ ಇದು AR ಸೈಕಲ್, ಸಾರಿ ಇದು AP ಸೈಕಲ್. ಓಕೆ, ಸೊ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ನೀವು ಡಿಟರ್ಮಿನೇಷನ್ ಆಫ್ ಗೂಡ್ಸ್ ರಿಕ್ವೈರ್ಡ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಇರಾದರೆ, ನಿಮ್ಗೆ ಆಲ್ರೆಡಿ ಯಾರಾದರೂ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಈ ಸೈಕಲ್ ಬಗ್ಗೆ ಈಸಿಯಾಗಿ ಗೊತ್ತಿರುತ್ತೆ. ಫಸ್ಟ್ ನೀವು ಏನು ರಿಕ್ವೈರ್ಮೆಂಟ್ ಇದೆ ಅಂತ, ಸೊ ನೀವು ಫಸ್ಟ್ ಯು ವಿಲ್ ಡಿಟರ್ಮೈನ್ ದ ರಿಕ್ವೈರ್ಮೆಂಟ್, ರೈಟ್. ಫಸ್ಟ್ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಐಡೆಂಟಿಫೈ ಮಾಡ್ತೀರಾ. ಸೊ ಅದಾದಮೇಲೆ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಏನೇನು ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳಿದೆ ಫಸ್ಟೇ. ಸೊ ನೀವು ಏನಾದ್ರೂ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರೋ ಏನೋ ಒಂದು ಬೈ ಮಾಡ್ತೀರಾ ಅಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇವಾಗ ಕಾರ್ ಏನಾದರೂ ಬೈ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಫಸ್ಟ್ ನೀವು ಏನು ಮಾಡ್ತೀರಾ, ಒಂದು 3 ಕಾರ್ ಮೈಂಡಲ್ಲಿ ಇಟ್ಕೊತೀರಾ. ಒಂದು ಮಾರುತಿ ಸುಜುಕಿ, ಒಂದು ಟಾಟಾ ಕಾರು, ಇಲ್ಲ ಒಂದು ಮಹೇಂದ್ರ ಅಂತ ಇಟ್ಕೊಳ್ಳಿ. ಸೊ ಇವಾಗ 3 ಕಾರಲ್ಲಿ ಯಾವ್ದು ಬೆಟರು, ಏನು ರೇಟಲ್ಲಿ ಇರುತ್ತೆ. ಇವಾಗ ಎಕ್ಸುವಿಗೆ ಹೋಗೋಣ. ಇವಾಗ 3ರಲ್ಲೂ ಎಕ್ಸುವಿಸ್ ಇದೆ. ಸೊ 3ರಲ್ಲೂ ಯಾವ ಎಕ್ಸುವಿ ಬೆಟರು, ಸೊ ಇದೆಲ್ಲ ನೀವು ಗೊತ್ತಾಗಬೇಕಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸಪ್ಲೈಯರ್ನ ಸರ್ಚ್ ಮಾಡಿಬಿಟ್ಟು ಅವರಿಗೆ ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಫಾರ್ ಕೊಟೇಷನ್ಗೆ ಏನು ಮಾಡ್ತೀವಿ, ನಾವು ರಿಕ್ವೆಸ್ಟ್ನ ಕೇಳ್ತೀವಿ. ಅವಾಗ ಕೊಟೇಷನ್ ಹಾಕ್ಸ್ಕೊಂಬರ್ತೀವಿ. ಸೊ ಕೊಟೇಷನ್ ಹಾಕ್ಸ್ಕೊಂಬಂದು, ಅಥವಾ ನೀವು ಯಾವುದಾದ್ರು ಪರ್ಟಿಕ್ಯುಲರ್ ಒಂದೇ ಕಾರ್ನ ಪ್ರಿಫರ್ ಮಾಡಿದ್ರು ಡಿಫ್ರೆಂಟ್ ಶೋರೂಮ್ಗೆ ಹೋಗ್ಬಿಟ್ಟು ಕೊಟೇಷನ್ಸ್ ಹಾಕಿಸ್ತೀವಿ ಅಲ್ವಾ. ಸೊ ಡಿಫ್ರೆಂಟ್ ಅಂದಾಗ ಅವಾಗ ಬೇರೆ ಕೊಟೇಷನ್ಸ್ ಹಾಕ್ತೀವಿ. ಆ ಕೊಟೇಷನ್ಸ್ ಹಾಕಿದ್ಮೇಲೆ ನೀವು ಕಂಪೇರ್ ಮಾಡ್ತೀರಾ ಆ ಕೊಟೇಷನ್ಸ್ನ, ರೈಟ್. ಸೊ ವಿಚ್ ವಿಲ್ ಬಿ ಆನ್ ಪ್ರಾಫಿಟ್ ಟು ಯು, ರೈಟ್. ನಿಮ್ಗೆ ಯಾವ್ದು ಪ್ರಾಫಿಟ್, ಎಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ, ಸೊ ಅದನ್ನೇ ಆಬ್ವಿಯಸ್ಲಿ ಪ್ರಿಫರ್ ಮಾಡ್ತೀರಾ. ಓಕೆ, ಅದಾದಮೇಲೆ ನಿಮಗೆ ನೆಗೋಷಿಯೇಷನ್ಸ್ ಅಂತ ಪಾರ್ಟ್ ಬರುತ್ತೆ. ಇದೆಲ್ಲ ಬಿಸ್ನೆಸ್ ಟರ್ಮಿನಾಲಜಿಯಲ್ಲಿ ಬರೋದು. ಸೊ ರಿಯಲ್ ಟೈಮ್ ಬಿಸ್ನೆಸ್ಸಲ್ಲಿ ಇದೆಲ್ಲದು ಸೈಕಲ್ ರನ್ ಆಗುತ್ತೆ. ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇರೋದು ನಿಮಗೆ ಇವಾಗ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಕೊಟೇಷನ್ಸ್ ಮಾಡಿದ್ರೆ ಅದೆಲ್ಲ ರಿವ್ಯೂ ಮಾಡ್ತೀರಾ, ಅದೇನು ನೆಗೋಸಿಯೇಷನ್ ಇರುತ್ತೆ. ಸೊ ಅದಾದಮೇಲೆ PO ಜನರೇಟ್ ಆಗುತ್ತೆ. ಸೊ PO ಜನರೇಟ್ ಆದಮೇಲೆ ಏನು ಮಾಡ್ತೀವಿ, ನಾವು ಸಪ್ಲೈಯರ್ ಹತ್ರ ನಾವು ಕನ್ಫರ್ಮೇಷನ್ ತೊಗೊಂಡು, ಸೊ ಅವ್ರ ಹತ್ರ ಗೂಡ್ಸ್ನ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಆ ಗೂಡ್ಸ್ ಡೆಲಿವರಿ ಆದಮೇಲೆ ನಾವೇನು ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಿ ಅವ್ರಿಗೆ. ಅವಾಗ ಇನ್ವಾಯ್ಸ್ ರೈಸ್ ಮಾಡ್ತಾರೆ, ನಾವು ಪೇಮೆಂಟ್ ಮಾಡ್ತೀವಿ. ಸೊ ದೆನ್ ಪೇಮೆಂಟ್ ವಿಲ್ ಬಿ ಕ್ಲಿಯರ್. ಸೊ ಇದು AP ಸೈಕಲ್. ಸೊ ಇದು AP ಸೈಕಲ್ಲು ನೀವು ಏನಾದ್ರೂ ಪರ್ಚೇಸ್ ಅಥವಾ ಸೇಲ್ಸ್ ಮಾಡ್ತಾ ಇದ್ದಾಗ ಟ್ರಾನ್ಸಾಕ್ಷನ್ಸು ಪರ್ಚೇಸಲ್ಲಿ ಈ AP ಸೈಕಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅದನ್ನು ಜಸ್ಟ್ ಪರ್ಚೇಸ್ ಮಾಡ್ತೀರಾ. ಸೊ ನಿಮ್ಮ SAP ಸಿಸ್ಟಮಲ್ಲೇ ನೀವು ಎಂಟರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನಾನು ಇವಾಗ ನಾರ್ಮಲ್ ಆ್ಯಸ್ ಎ ಪರ್ಸನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಡಿಫ್ರೆಂಟ್ ಕಾರ್ ತೊಗೊತೀರಾ ಎಲ್ಲ ತೊಗೊತೀರಾ ಅಂತ. ಓಕೆ, ನೀವು ಪರ್ಸನ್ಸ್ ನೀವು ಸಪ್ರೇಟ್ ನೀವು ಬುಕ್ ಕೀಪಿಂಗ್ ಏನು ಮಾಡ್ಕೊಂಡ್ರಲ್ಲ, ರೈಟ್. ಸೊ ನೀವು ಅವಾಗ ಇವೆಲ್ಲ ಬರೋದಿಲ್ಲ ಮ್ಯಾಟರ್. ಬಟ್ ವೆನ್ ಬಿಸ್ನೆಸ್ ಟರ್ಮಿನಾಲಜಿಲಿ ಏನಾಗುತ್ತೆ ಅಂದರೆ, ಇವಾಗ ನಾವೇನಾದರೂ ಒಂದು ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಪ್ರತಿಯೊಂದಕ್ಕೂ ಅವರು PO, ಇನ್ವಾಯ್ಸ್, ಪೇಮೆಂಟು ಎಲ್ಲ ಟ್ರ್ಯಾಕ್ ಮಾಡ್ತಾರೆ. ಸೊ ಅದೆಲ್ಲ ಟ್ರ್ಯಾಕ್ ಮಾಡಿದ್ರೇ ಅವ್ರಿಗೆ ಕ್ಯಾಶ್ ಫ್ಲೋ, P&L, ಬ್ಯಾಲೆನ್ಸ್ ಶೀಟ್ ಎಲ್ಲ ಜನರೇಟ್ ಮಾಡೋದಕ್ಕಾಗೋದು. ಸೊ ಇದೆಲ್ಲ ಬಿಸ್ನೆಸ್ದು ಯಾವ ಥರ ನಿಮಗೆ ಸ್ಟೆಪ್ಸ್ ಸೈಕಲ್ಸ್ ರನ್ ಆಗುತ್ತೆ ಅಂತ. ಓಕೆ, ಸೊ ಇದೆಲ್ಲ ಸ್ಟೆಪ್ಸ್ ಆಫ್ AP ಸೈಕಲ್. ನಾನು ಹೇಳಿ ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಇವಾಗ. ಲೈಕ್ ಕೊಟೇಷನ್ಸ್ ಯಾವ ಥರ ರಿಕ್ವೆಸ್ಟ್ ಮಾಡ್ತೀವಿ. ಸೊ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಫಸ್ಟ್ ರಿಕ್ವೈರ್ಮೆಂಟ್ ಎಲ್ಲ ಗ್ಯಾದರ್ ಮಾಡ್ಕೊತೀವಿ. ಸೊ ದೆನ್ ಅಪ್ರೂವಲ್ ಪ್ರೊಸೆಸ್ ಇವೆಲ್ಲ ಇರುತ್ತೆ. ಸೊ ಇದೆಲ್ಲ ರಿಯಲ್ ಟೈಮ್ ಬಿಸ್ನೆಸ್ಗೆ ಹೋದಾಗ ತುಂಬ ಡಿಫ್ರೆಂಟ್ ಸೆನರಿಯೋಸು ಇದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಒಂದು 4-5 ಸ್ಟೆಪ್ಸ್ ಗೊತ್ತಿರಬೇಕು. ಅಟ್ಲೀಸ್ಟ್ ಬೇಸಿಕ್ ಅಕೌಂಟ್ಸ್ ಪೇಯಬಲ್ ಗೊತ್ತಿರಬೇಕು. ಹೆಂಗೆ ಅಂದರೆ ಫಸ್ಟ್ ಏನು ಮಾಡ್ತಾರೆ ಬೇಸಿಕ್ಸು, ನಮಗೆ FICO ಕನ್ಸಲ್ಟೆಂಟ್ ಆಗಿ ನಮಗೆ 4 ತಿಳ್ಕೊಂಡಿದ್ರೆ ಸಾಕು, ಇದೆಲ್ಲ ಬೇಕಾಗಿಲ್ಲ ನಮಗೆ. ಸೊ ನಮಗೆ ಏನು ಗೊತ್ತಿರ್ಬೇಕು, ಮೇಯ್ನು ರಿಕ್ವೆಸ್ಟ್ ಫಾರ್ ಕೊಟೇಷನ್ ಅಂತ ಒಂದು ಗೊತ್ತಿರಬೇಕು. ನೆಗೋಸಿಯೇಷನ್ ಎಲ್ಲ ಬಿಟ್ಬಿಡಿ. ಓಕೆ, ಅದೆಲ್ಲ ನಮ್ಗೆ ಬೇಕೇ ಆಗಿಲ್ಲ. ಇದೆಲ್ಲ MM ಅವ್ರು ತಲೆ ಕೆಡಿಸ್ಕೋಬೇಕು. ನಮ್ಗೆ ಅದ್ರ ಸಂಬಂಧನೇ ಇಲ್ಲ. ನಮಗೆ ರಿಕ್ವೆಸ್ಟ್ ಫಾರ್ ಕೊಟೇಷನ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ರಿಕ್ವೆಸ್ಟ್ ಆಗಿದೆ ಕೊಟೇಷನ್ ಅಂದ ತಕ್ಷಣ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ PO ಎಲ್ಲ ಅವ್ರು ರೆಡಿ ಮಾಡ್ಕೊತಾರೆ MM ಅವರು. ಓಕೆ, ಸೊ ನಮ್ಮನ್ನು ಅಪ್ರೋಚ್ ಮಾಡೋದು ಇನ್ವಾಯ್ಸ್ಗೆ. ಟಿಲ್ ನಮಗೆ ಇನ್ವಾಯ್ಸ್ವರೆಗೂ ನಮ್ಗೇನು ಕೆಲಸ ಇರಲ್ಲ. ಬಟ್ ಅಕೌಂಟಿಂಗ್ ಎಂಟ್ರೀಸ್ ಯಾವ ಟ್ರಿಗರ್ ಆಗುತ್ತೆ ಅಂದರೆ, ಸೊ ಗೂಡ್ಸ್ ಡೆಲಿವರಿ ಆಗುತ್ತಲ್ವಾ, ಸೊ ಅದನ್ನು ನಾವು GRIR ಅಂತ ಕರಿತೀವಿ ನಾವು. ಓಕೆ, ಗೂಡ್ಸ್ ರಿಸೀವಬಲ್, ಸೊ ಲೈಕ್ ರೆಸಿಪ್ಟ್ ಆರ್ ಗೂಡ್ಸ್ ಇನ್ವಾಯ್ಸ್ ಬರುತ್ತೆ. GRIR ಕ್ಲಿಯರಿಂಗ್, ಇನ್ವೆಂಟ್ರಿ ಕ್ಲಿಯರಿಂಗ್ ಆಗುತ್ತೆ. ಸೊ ಇನ್ವೆಂಟ್ರಿ ಕ್ಲಿಯರಿಂಗ್ ಆಗೋದು ಆ ಟೈಮಲ್ಲಿ ಮಾತ್ರ ಅಕೌಂಟಿಂಗ್ ಎಂಟ್ರೀಸ್ ಜನರೇಟ್ ಆಗುತ್ತೆ. ಆ ಅಕೌಂಟಿಂಗ್ ಎಂಟ್ರೀಸ್ ಜನರೇಟ್ ಆದಮೇಲೆ ನೆಕ್ಸ್ಟ್ ಇನ್ವಾಯ್ಸ್ ಎಂಟ್ರೀಸ್ ಜನರೇಟ್ ಆಗುತ್ತೆ. ಸೊ ಇನ್ವಾಯ್ಸ್ ಎಂಟ್ರೀಸ್ ಜನರೇಟ್ ಆದಮೇಲೆ ಪೇಮೆಂಟ್ ಎಂಟ್ರೀಸ್ ಜನರೇಟ್ ಆಗುತ್ತೆ. ಓಕೆ, ಸೊ ಈ ಸೈಕಲ್ ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಈ 3 ಸ್ಟೆಪ್ಸ್ ನಮಗೆ ಗೊತ್ತಿರಬೇಕು. ಸೊ ಲಾಸ್ಟ್ 3 ಸ್ಟೆಪ್ಸ್ ಬಗ್ಗೆ ಐಡಿಯಾ ಇದೆ ನಮಗೆ ವೆರಿ ಈಸಿ ನಮ್ಮ ಬಿಸ್ನೆಸ್ ಅರ್ಥ ಮಾಡ್ಕೊಳೋದಕ್ಕೆ. ಸೊ ಕಾನ್ಫಿಗರೇಷನ್ ಮಾಡೋದಕ್ಕೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು, ಅದು ಬ್ಯಾಕ್ ಆ್ಯಂಡ್ ಕಾನ್ಫಿಗರೇಷನ್ಸು ನಾನು ನಿಮ್ಮ ಸಿಸ್ಟಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಎಂಟರ್ ಸೈಕಲ್ನ ನಾವು ಇಂಟಿಗ್ರೇಷನ್ ರನ್ ಮಾಡಬೇಕಾಗುತ್ತೆ.
ಸೊ ಎಂಟೈರ್ ಸೈಕಲಲ್ಲಿ ನಮ್ಮದು ಈ ಲಾಸ್ಟ್ 3 ಪಾರ್ಟ್ ಏನಿದೆಯಲ್ಲ ಇಟ್ ಈಸ್ ಅವರ್ ಪಾರ್ಟ್. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಜಸ್ಟ್ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಲಾಸ್ಟ್ 3 ಸ್ಟೆಪ್ಸ್ ಬಗ್ಗೆ ಇನ್ ಡೆಪ್ತ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಎ ಪಿಲಿ. ಸೊ ಇವನ್ ಸೇಮ್ ಎ ಆರ್ ಅಲ್ಲೂ ಕೂಡ ಅದೇ ಥರ ಇರುತ್ತೆ. ಸೊ ಎ ಆರ್ ಅಲ್ಲೂ ಸೇಮ್. ಇವಾಗ ಎ ಪಿ ಬಂದ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ, ಎ ಆರ್ ಬಂದ್ಬಿಟ್ಟು ಸೇಲ್ಸ್ ಮಾಡ್ತೀವಿ. ಸೊ ಸೇಲ್ಸ್ ಮಾಡಿದಾಗ ಸೊ ಯಾವ ಥರ ಸಿಸ್ಟಮಲ್ಲಿ ರನ್ ಆಗುತ್ತೆ ಅಂತ. ಓಕೆ, ಸೊ ಇವಾಗ ಎ ಆರ್ ಇನ್ವಾಯ್ಸ್ ಆಫ್ ಗೂಡ್ಸ್. ಸೊ ಇವಾಗ ಯಾವ್ದಾದ್ರು ಒಂದು ಗೂಡ್ಸ್ನ ಸೇಲ್ ಮಾಡಿದ್ರೆ ಸೊ ಅವತ್ತು ನಾವು ಅದಾದಮೇಲೆ ಇನ್ವಾಯ್ಸಿಂಗ್ ಮಾಡ್ತೀವಿ. ಸೊ ಇನ್ವಾಯ್ಸಿಂಗ್ ಆದಮೇಲೆ ಪೇಮೆಂಟಿಗೆ ಟ್ರ್ಯಾಕ್ ಮಾಡ್ತೀವಿ. ಸೊ ಪೇಮೆಂಟ್ ಎಲ್ಲ ಆದಮೇಲೆ ಏನು ಮಾಡ್ತೀವಿ, ಸೊ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ಸಿಸ್ಟಮಲ್ಲಿ. ಸೊ ಏನೇನು ಪೇಮೆಂಟ್ ಮಾಡಿದೆ ಅಂತ. ಓಕೆ, ಸೊ ಇವಾಗ ನಾವು ಕ್ರೆಡಿಟ್ ಸೇಲ್ಸು ಅದೆಲ್ಲ ಮಾಡಿದ್ರೆ ಸೊ ಅದೆಲ್ಲ ರೆಕಾರ್ಡ್. ಸಿ ಡಿಫ್ರೆಂಟ್ ಆಫ್ ಸೊ ಈ ಪರ್ಚೇಸ್ಗೂ ಅಷ್ಟೇ, ಸೇಲ್ಸ್ಗೂ ಅಷ್ಟೇ. ನೀವೆಲ್ಲದನ್ನು ಫುಲ್ ಕ್ಯಾಶ್ ಪೇಮೆಂಟ್ ಮಾಡ್ಬಿಟ್ಟು ತೊಗೊತೀರಾ? ಇಲ್ಲ ಅಲ್ವಾ. ಸೊ ಅದಕ್ಕೆಲ್ಲ ಲೋನ್ ಇರುತ್ತೆ ಅಥವಾ ಏನಾದರೂ ಡಿಫ್ರೆಂಟ್ಸು ನೀವು ಬೆನಿಫಿಟ್ ತೊಗೊಳಕ್ಕೆ ಟ್ರೈ ಮಾಡ್ತೀರಾ. ಸೊ ಸಮಥಿಂಗ್ ಲೈಕ್ ಏನಾದರೂ ಸ್ಕೀಮ್ಸಲ್ಲಿ ತೊಗೊಂಡ್ರೆ ಆ ಸ್ಕೀಮ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಥರ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎ ಪಿ ಎ ಆರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಕೌಂಟ್ ರಿಸೀವಬಲ್ದು ಎಕ್ಸ್ಪ್ಲೇನ್ ಮಾಡಿದೆ ಇವಾಗ. ಓಕೆ, ಸೊ ಇದೆಲ್ಲ ಆದಮೇಲೆ ನಿಮಗೆ ಸೊ ಮಂತ್ ಎಂಡ್ ಕ್ಲೋಸಿಂಗು ಇವೆಲ್ಲ ನಾನು ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಹೇಳ್ತೀನಿ. ಸೊ ಮಂತ್ ಎಂಡ್ ಯಾವ ಥರ ಮಾಡಬೇಕು, ಇಯರ್ ಎಂಡ್ ಯಾವ ಥರ ಕ್ಲೋಸ್ ಮಾಡಬೇಕು ಅಂತ. ಸೊ ನಿಮಗೆ ಇದು ಇಯರ್ ಎಂಡ್ ಎಲ್ಲ ಬಂದಾಗ ಏನಾಗುತ್ತೆ, ಮಂತ್ ಎಂಡ್ ಬಂದಾಗ ಏನಾಗುತ್ತೆ ಅಂತ. ಓಕೆ, ಸೊ ಬುಕ್ ಕೀಪಿಂಗ್ ಪ್ರೋಸೆಸ್ ಇದನ್ನು ನಾವು ಮಾಡಿ. ಸೊ ಇವಾಗ ಬುಕ್ ಕೀಪಿಂಗ್ ಪ್ರೋಸೆಸ್ ಅಂದರೆ ನಾನು ನಿಮ್ಗೆ ಹೇಳಿದೆ ಡೈಲಿ ನಾವು ಏನೇನು ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಸೊ ಅದನ್ನೆಲ್ಲ ರೆಕಾರ್ಡ್ ಮಾಡಬೇಕು. ಮೇನ್ ಪರ್ಪಸ್ ಅದನ್ನೇ. ಸೊ ಅದಕ್ಕೋಸ್ಕರನೇ ಯಾವ್ದಾದ್ರು ಒಂದು ಸರ್ವರು ಅಥವಾ ಯಾವುದಾದ್ರೂ ಒಂದು ERP ಸಿಸ್ಟಮ್ನ ಮೇಯ್ನ್ ಜನ್ರೇಟ್ ಮಾಡೋದೆ ಸೊ ಬುಕ್ ಕೀಪಿಂಗ್ಗೋಸ್ಕರ. ಓಕೆ, ಸೊ ಅಕೌಂಟಿಂಗ್ ಪರ್ಪಸ್. ಸೊ ಅದ್ರಲ್ಲಿ ನಮಗೆ ಮೇಯ್ನ್ ಏನು ಬೇಕು, ನಾನು ಹೇಳಿ ಜನರಲ್ ಲೆಡ್ಜರ್ ಬೇಕು ಅಂತ ಹೇಳಿದೆ. ಸೊ ಏನಾದರೂ ಒಂದು ನೀವು ರಿಪೋರ್ಟ್ನ ರೆಡಿ ಮಾಡಬೇಕು ಅಂದ್ರೂ ನಿಮಗೆ ಜನರಲ್ ಲೆಡ್ಜರ್ ಕೊಡಬೇಕು ಸಿಸ್ಟಮಲ್ಲಿ. ಸೊ ಆ ಜನರಲ್ ಲೆಡ್ಜರ್ ಇದ್ರೇ ನಿಮಗೆ ಜನರಲ್ ಎಂಟ್ರೀಸ್ ಮಾಡೋಕ್ಕಾಗೋದು. ಲೈಕ್ ಟ್ರಯಲ್ ಬ್ಯಾಲೆನ್ಸು, ಪೋಸ್ಟಿಂಗ್ಸ್ ಎಲ್ಲ ಮಾಡೋಕ್ಕಾಗೋದು ಸಿಸ್ಟಮಲ್ಲಿ. ಸೊ ಇವೆಲ್ಲ ಬೇಸಿಕ್ಸ್. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಆದ್ರೂ ಸಾಕು. ಓಕೆ, ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಯೂಸ್. ಓಕೆ, ಸೊ ಜರ್ನಲ್ ಎಂಟ್ರಿ ಬಂದ್ಬಿಟ್ಟು ನಾರ್ಮಲಿ ನಾನು ಹೇಳಿದೆ ಇವಾಗ ಜರ್ನಲ್ ಎಂಟ್ರಿ ಪೋಸ್ಟ್ ಮಾಡಬೇಕು ಅಂದರೆ GL ಅಕೌಂಟ್ ಬೇಕು ಅಂತ. ಸೊ ಅವಾಗ ನಿಮಗೆ ಜರ್ನಲ್ ಎಂಟ್ರೀಸಲ್ಲಿ ಫಸ್ಟು ಪೋಸ್ಟ್ ಮಾಡ್ತೀವಿ, ದೆನ್ ರಿವ್ಯೂ ಮಾಡ್ತೀವಿ, ದೆನ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಗೆ ಅಪ್ರೂವಲ್ ಬೇಕು ಅಂದರೆ ಅಪ್ರೂವಲ್ ತೊಗೊತೀವಿ, ಅದಾದಮೇಲೆ ಪೋಸ್ಟ್ ಮಾಡ್ತೀವಿ ಕಂಪ್ಲೀಟ್. ಓಕೆ, ಸೊ ಇದೆಲ್ಲ ಆದಮೇಲೆ ಸೊ ನೆಕ್ಸ್ಟ್ ನಿಮಗೆ ಅದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಅದು ಕರೆಕ್ಟಾಗಿದ್ದರೆ ಇಟ್ಸ್ ಓಕೆ ಫೈನ್, ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಪ್ರಾಪರ್ ಡಾಕ್ಯುಮೆಂಟ್. ಅದರಲ್ಲಿ ರಿವರ್ಸ್ ಮಾಡಬೇಕು, ಇಲ್ಲ ಅಕ್ರೂವಲ್ ಪೋಸ್ಟಿಂಗ್ ಮಾಡಬೇಕು, ಇಲ್ಲ ರೀಪೋಸ್ಟಿಂಗ್ಸ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅದೆಲ್ಲ ಏನಿಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿದೆ ಸೈಕಲ್ಸ್ ಅಂತ ರಿಪೋರ್ಟ್ ಜನ್ರೇಟ್ ಮಾಡ್ತೀವಿ. ಇದೆಲ್ಲ ರಿಪೋರ್ಟ್ ಜನ್ರೇಟ್ ಮಾಡಿದಾಗಲೇ ನಿಮ್ಗೆ ಟ್ರಯಲ್ ಬ್ಯಾಲೆನ್ಸು, ಕ್ಯಾಶ್ ಫ್ಲೋ ಆ್ಯಂಡ್ ದೆನ್ P&L ಬ್ಯಾಲೆನ್ಸ್ ಶೀಟ್ ಎಲ್ಲ ಬರೋದು. ಓಕೆ, ಸೊ ಇದೆಲ್ಲದು ಕಂಪ್ಲೀಟ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ GL ಕಾಂಪೊನೆಂಟ್ಸು ಜಸ್ಟ್ ಇವೆಲ್ಲ ಬೇಸಿಕ್ಸ್ ಅಷ್ಟೇ. ಸೊ ಇದೆಲ್ಲ ಬೇಸಿಕ್ಸ್ ನಾನು ಮತ್ತೆ ನಿಮಗೆ ರೀಕ್ಯಾಪ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಈ GL ಬೇಸಿಕ್ಸಲ್ಲಿ ನಿಮಗೆ ಅಗೇನ್ ಚಾರ್ಟ್ ಆಫ್ ಅಕೌಂಟ್ಸ್ ಬರುತ್ತೆ. ಸೊ ಆ್ಯಂಡ್ ದೆನ್ ಅದ್ರಲ್ಲಿ ಚಾರ್ಟ್ ಆಫ್ ಅಕೌಂಟ್ ಅಂಡರ್ಲಿ ಡಿಫ್ರೆಂಟ್ ಚಾರ್ಟ್ ಆಫ್ ಅಕೌಂಟ್ಸ್ ಬರುತ್ತೆ. ಸೊ ಅದ್ರಲ್ಲಿ ನಾವು ಯಾವ ಥರ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋಗ್ತೀವಿ, ಸೊ ಏನೇನು ಮಾಡಬೇಕು ಅಂತ ನಿಮಗೆ ಫ್ಯೂಚರ್ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿದ್ರೆ ಸಾಕು. ಸೊ ಅಪಾರ್ಟ್ ಫ್ರಮ್ ದಿಸ್ ಇದೆಲ್ಲ ನಾನು ನಿಮಗೆ ಕ್ಲಾಸ್ ಇವಾಗ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಿಮಗೆ ಇದೆಲ್ಲದೇ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಏನಂದರೆ ಇವಾಗ ಎಕ್ಸಾಂಪಲ್ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ಪ್ಯಾಕೇಜ್ ಸಿಗುತ್ತೆ ಹೋದ್ಮೇಲೆ ಒಳಗಡೆ, ಸೊ ಅಥವಾ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಏನು ಪ್ಯಾಕೇಜ್ ಇರುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ಐಡಿಯಾ ಬೇಕು. ಓಕೆ, ಸೊ ಇವಾಗ ನಿಮ್ಗೆ ಸ್ಟಾರ್ಟಿಂಗಲ್ಲಿ ನೀವು 5 years ಎಕ್ಸ್ಪೀರಿಯನ್ಸ್ ಇದೆ, 6 years ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಹೋಗ್ತೀರಾ, ಅವಾಗ ನೀವು ಎಷ್ಟು ಸ್ಯಾಲ್ರಿ ಕೇಳಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ದೆನ್ ಎಕ್ಸಿಸ್ಟಿಂಗ್ ಪ್ಯಾಕೇಜ್ ಎಷ್ಟು ಬೇಕು ನಮಗೆ, ಸೊ ಅದು ಹೆಂಗೆ ಮ್ಯಾಚ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಆಗಲ್ಲ. ಸೊ ಲೈಕ್ ಸೊ ಅದಕ್ಕೋಸ್ಕರ ನಾನೊಂದು ಆ್ಯಕ್ಚುಲಿ ನಿಮಗೋಸ್ಕರ ಇವತ್ತೊಂದು ಸಿಕ್ತು. ಓಕೆ, ಒಂದು ಮಾಡ್ಕೊಂಡಿದ್ದೆ. ಇವಾಗ ಸ್ಯಾಲ್ರಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಸೊ SAPಲಿ ಈ ಥರ ಇರುತ್ತೆ. ಸೊ ಫ್ರೆಶರ್ಸ್ ಅಂದರೆ ಎಂಟ್ರಿ ಲೆವೆಲ್ ನೀವು ಒಳಗಡೆ ಹೋಗ್ತಿದ್ದೀರಾ ಅಂದರೆ ಸೊ ಮಿನಿಮಮ್ ಪ್ಯಾಕೇಜು ನಿಮಗೆ 4 to 5 ಇದ್ದೇ ಇರುತ್ತೆ. ಓಕೆ, ಸೊ ಇದು ನಿಮಗೆ ಜಸ್ಟ್ 3 to 8 LP ಹಾಕಿರೋದು. ಟಿಲ್ 8 LPವರೆಗೂ ಇರುತ್ತೆ. ಸೊ ಬೇಸ್ಡ್ ಆನ್ ಸ್ಕಿಲ್ಸ್ ಆ್ಯಂಡ್ ಯುವರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಬಿಕಾಸ್ ಇವಾಗ ಏನಾಗುತ್ತೆ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ SAPಲಿ ಇದ್ದಾರೆ. ಓಕೆ, ಸೊ ನನಗೂ ಕೂಡ ತುಂಬ ಜನ ಎಕ್ಸ್-ಕೊಲೀಗ್ಸ್ ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದರು. ಓಕೆ, ನಾನು ಪ್ರೀವಿಯಸ್ ಆರ್ಗನೈಸೇಷನ್ ವರ್ಕ್ ಮಾಡಿದಾಗ ಸೊ ಆಲ್ಮೋಸ್ಟ್ CA ಕ್ಯಾಂಡಿಡೇಟ್ಸ್ ಇದ್ದರು. ಓಕೆ, CA ಫೈನಲಿಸ್ಟ್ ಇದ್ದರು, ಇಂಟರ್ಮೀಡಿಯೇಟ್ ಇದ್ದರು. ಸೊ ಈ ಥರ ಸುಮಾರು ಕ್ಯಾಂಡಿಡೇಟ್ಸ್ ಇದ್ದರು CA. ಓಕೆ, ಸೊ ಅವರು ಕೂಡ SAPಗೆ ಎಂಟರ್ ಆದಾಗ ಅವ್ರ ಪ್ಯಾಕೇಜ್ ಅವರು 3 lakhದಿಂದ ಕೆಲಸ ಮಾಡಿದರೆ ಯಾರೂ ಮಾಡಲ್ಲ. ಕರೆಕ್ಟ್. ಸೊ ಅವರಿಗೆಲ್ಲ ಏನಾಗುತ್ತೆ ಗೊತ್ತಾ, ಫಸ್ಟ್ ಅಪ್ರೋಚೇ ಮೋರ್ ದೆನ್ 5 lakh ಇರುತ್ತೆ. ಸೊ ಮಿನಿಮಮ್ ಮೋರ್ ದೆನ್ 5 lakh ಅಪ್ರೋಚ್ ಮಾಡ್ತಾರೆ ಯಾವ ಕಂಪನಿಯವರು. ಸೊ ಅದೇ ನಾವು ಫೈನಾನ್ಸ್ ಬ್ಯಾಕ್ಗ್ರೌಂಡಿಂದ ಹೋಗ್ತಾ ಇದ್ದೀವಿ, ಲೈಕ್ BCom or MBA ಸಮಥಿಂಗ್ ಅಂದರೆ ಸೊ ನಮಗೆ ಅಟ್ಲೀಸ್ಟ್ ಅಪ್ ಟು 4 to 5 lakh ಫ್ರೆಶರ್ಸ್ಗೆ ನಾವು ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿವರೆಗೂ ಅಷ್ಟೇ ಎಕ್ಸ್ಪೆಕ್ಟೇಷನ್. ಸೊ ನಿಮಗೆ ಜಸ್ಟ್ ಎಂಟ್ರಿ ಲೆವೆಲ್ ಏನಿದೆಯಲ್ಲ, ಸೊ ಇಲ್ಲಿವರೆಗೂ ಎಕ್ಸ್ಪೆಕ್ಟೇಷನ್ಸ್. ಇದಾದಮೇಲೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಡಿಮ್ಯಾಂಡ್ ಹೆಂಗೆ ಅಂದರೆ ಮಿಡ್ ಲೆವೆಲ್ ಎಲ್ಲ ಬಂದ್ಬಿಟ್ಟು ಬೇಸ್ಡ್ ಆನ್ ಯುವರ್ ಸ್ಕಿಲ್. 8ಗೂ 18ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ದೇರ್ ವಿಲ್ ಬಿ 10 lakh ಡಿಫ್ರೆನ್ಸ್, ರೈಟ್. ಸೊ ಇಟ್ ಬೇಸ್ಡ್ ಆನ್ ಸ್ಕಿಲ್.
ಸೊ ನೀವು ಯಾವ ಥರ ಕಲಿತೀರಾ ಸೊ ಅಷ್ಟು ನಿಮಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸಿಗ್ತಾ ಇರುತ್ತೆ. ಓಕೆ, ಸೊ ನಿಮಗೆ ಇದೆಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕೇಳ್ತಾ ಇರೋದು. ಓಕೆ, ಸೊ ಇದೆಲ್ಲ INR ಅಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಇಷ್ಟು ಪ್ಯಾಕೇಜ್ ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ. ಇವನ್ ಸೀನಿಯರ್ ಲೆವೆಲ್ ಅಂತ ಹೋದರೆ ಸೊ 18 lakh to 30 lakh ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಸೊ ಇದಾದಮೇಲೆ ನಿಮಗೆ ಸೊಲ್ಯೂಷನ್ ಆರ್ಕಿಟೆಕ್ಟ್ಸ್ ಅಂತ ಬರುತ್ತೆ, ಸ್ಪೆಷಲಿಸ್ಟ್ ಅಂತ ಬರುತ್ತೆ. ಸೊ ಸೀನಿಯರ್ ರೋಲು, ಮ್ಯಾನೇಜರ್ ರೋಲ್ಸ್ ಎಲ್ಲ ಬರುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ಸ್ ರೋಲ್ಸ್ ಬರುತ್ತೆ, ಲೀಡ್ ಬರುತ್ತೆ, ಸೀನಿಯರ್ ಕನ್ಸಲ್ಟೆಂಟ್ ಮೇಲೆ ಲೀಡ್ ಕನ್ಸಲ್ಟೆಂಟ್ ಅಂತ ಇರ್ತಾರೆ. ಸೊ ಈ ಥರ ಸುಮಾರು ನಿಮಗೆ ರೋಲ್ಸ್ ಬರುತ್ತೆ. ಅದೆಲ್ಲ ಚೇಂಜ್ ಆದಂಗೆ ಪ್ಯಾಕೇಜ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದೆಲ್ಲದನ್ನು ನಿಮಗೆ ಕಂಪ್ಲೀಟು ನಮಗೆ ಲೈಕ್ ಕಾರ್ಪೊರೇಟ್ ಅಲ್ಲ IT ಕಂಪನೀಸಲ್ಲಿ ವರ್ಕ್ ಆಗೋದು. ಇದಲ್ಲದೆ ನಿಮಗೆ ಫ್ರೀಲ್ಯಾನ್ಸಿಂಗ್ ಅಂತ ಬರುತ್ತೆ. ಓಕೆ, ಇದು ಫ್ರೀಲ್ಯಾನ್ಸಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬೋರ್ಡ್. ಓಕೆ, ಹೆಂಗೆ ಡಿಫ್ರೆಂಟ್ ಅಂದರೆ ಇದಕ್ಕೆ ನೀವೇ ಡಿಪೆಂಡ್ ಮಾಡ್ತೀರಾ. ಕೆಲವೊಂದು ಫ್ರೀಲ್ಯಾನ್ಸಿಂಗ್ಸಲ್ಲಿ ಫಿಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಸಪೋರ್ಟ್ ಅಂತ ಹೇಳಿದೆ, ಸಪೋರ್ಟ್ಗಾದರೆ ಫಾರ್ ಎಕ್ಸಾಂಪಲ್ ಒಂದು ಟಿಕೆಟ್ ವೈಸ್ ಇರುತ್ತೆ. ಒಂದು ಟಿಕೆಟ್ ಅಸೈನ್ ಮಾಡ್ತಾರೆ, ಜನರೇಟ್ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಇನ್ನೇ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಒಂದು ಟಿಕೆಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಕ್ಲೋಸಿಂಗ್ ಒಂದು ಟಿಕೆಟ್ ಮಿನಿಮಮ್ ನಿಮಗೆ 800 rupees ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಟಿಲ್ 2000 ಸಿಗುತ್ತೆ ಒಂದು ಟಿಕೆಟ್ಗೆ. ಸೊ ನಿಮ್ಗೆ ಒಳ್ಳೆ ಸ್ಕಿಲ್ ಇತ್ತು ಅಂದರೆ ದಿನಕ್ಕೊಂದು 2-3 ಟಿಕೆಟ್ ಕ್ಲೋಸ್ ಮಾಡ್ಬೋದು. ಒಳ್ಳೆ ಸ್ಕಿಲ್ ಇತ್ತು ಅಂದರೆ ಮೀಡಿಯಮ್ ಲೆವೆಲ್, ಅಟ್ಲೀಸ್ಟ್ ಮೀಡಿಯಮ್ ಲೆವೆಲ್ ಸ್ಕಿಲ್ ಇತ್ತು ಅಂದರೆ ದಿನಕ್ಕೆ 2-3 ಟಿಕೆಟ್ ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ನೀವು ತುಂಬ ಎಕ್ಸ್ಪರ್ಟ್ ಆಗಿದ್ದರೆ 5-10 ಟಿಕೆಟ್ ಕೂಡ ಕ್ಲೋಸ್ ಮಾಡ್ಬೋದು. ಓಕೆ, ಸೊ ಅದು ಫ್ರೀಲ್ಯಾನ್ಸಿಂಗ್ ಹೇಳ್ತಾರೆ ಅದನ್ನು. ಸೊ ಫ್ರೀಲ್ಯಾನ್ಸಿಂಗಲ್ಲಿ ಈ ಥರ ವರ್ಕ್ ಆಗುತ್ತೆ. ಸೊ ಅದು ಟಿಕೆಟ್ ವೈಸ್. ಇಲ್ಲ ನೀವು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟಲ್ಲಿ ಇದ್ದೀರಾ ಅಥವಾ ಬೇರೆ ರೋಲ್ಔಟ್ ಪ್ರಾಜೆಕ್ಟಲ್ಲಿ ಇದ್ದೀರಾ ಅಂದರೆ ಸೊ ಅವರ್ಲಿ ಬೇಸ್ ಕೌಂಟ್ ಮಾಡ್ತಾರೆ. ಓಕೆ, ಸೊ ಅವರ್ಲಿ ಬೇಸ್ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಪರ್ ಅವರ್ಗೆ ನಿಮಗೆ 500 to 800, 1000 ಇಂಡಿಯಾದಲ್ಲಿ ಹೇಳ್ತಾರೆ. ಇಂಡಿಯಾದಲ್ಲಿ 500 to ಸೊ ನಿಮಗೆ 800, 1000 ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಫ್ರೀಲ್ಯಾನ್ಸಿಂಗಲ್ಲಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನೀವು ಪರ್ ಡೇ 4 to 5 hours ಅಷ್ಟು ಸಪೋರ್ಟ್ ಕೊಟ್ಟರು ಅವ್ರಿಗೆ ನಿಮಗೆ ಮಿನಿಮಮ್ ನಿಮಗೆ ಒಂದು 3,000 to 4,000 rupees ನೀವು ಬಿಲ್ಲಿಂಗ್ ಮಾಡ್ಕೊತೀರಾ. ಓಕೆ, ಸೊ ನಿಮಗೆ ಈಸಿಯಾಗಿ 1 lakh rupees ಈಸಿಯಾಗಿ ಅರ್ನ್ ಮಾಡ್ಬೋದು ಪರ್ ಮಂತ್. ಸೊ ಇದು ಫ್ರೀಲ್ಯಾನ್ಸಿಂಗ್ ಹೇಳ್ತಾರೆ. ನಾನು ಇದು ನೀವು ಜಾಬ್ ಮಾಡಿಕೊಂಡು ಮಾಡ್ಬೋದು. ಓಕೆ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ಸ್. ಓಕೆ, ಸೊ ನಾವು ಇವಾಗ ಕೋಚಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಕೋಚಿಂಗ್ ಕೂಡ ಮಾಡ್ಬೋದು. ಬಟ್ ನಮಗೆ ಕೋಚಿಂಗ್ ಇಷ್ಟ ಇಲ್ಲ ಅಂದರೆ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಇಸ್ ಎ ವೆರಿ ಬೆಟರ್ ಕಾನ್ಸೆಪ್ಟ್. ಬಿಕಾಸ್ ನಾವು ಕೋಚಿಂಗ್ ಅಂತಂದರೆ ಕಂಪ್ಲೀಟ್ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ. ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಿಮಗೆಲ್ಲದೂ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದೆನ್ ನಮಗೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ದೆಲ್ಲ ಅಪ್ರೋಚ್ ಬೇರೆ ಇರುತ್ತೆ. ಬಟ್ ಫ್ರೀಲ್ಯಾನ್ಸಿಂಗ್ ಆ ಥರ ಇರೋದಿಲ್ಲ. ಫ್ರೀಲ್ಯಾನ್ಸಿಂಗಲ್ಲಿ ಏನಂದರೆ ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವರ್ಕ್ ಅಷ್ಟೇ. ಓಕೆ, ಸೊ ಎಷ್ಟು ವರ್ಕ್ ಇರುತ್ತೆ ಅಷ್ಟು ಅವರ್ ಅಸೈನ್ ಮಾಡ್ತಾರೆ, ನೀವು ಕೆಲಸ ಮಾಡ್ತೀರಾ, ಬಿಲ್ಲಿಂಗ್ ಮಾಡಿಸ್ಕೊತೀರಾ. ಓಕೆ, ಸೊ ದೆರ್ ಇಸ್ ನೋ ಕಾಂಪ್ಲಿಕೇಶನ್ ಇನ್ ದಟ್. ಸೊ ಈ ಥರ ಸ್ಯಾಲ್ರಿ ವರ್ಕ್ ಆಗೋದು SAP. ಓಕೆ, ಸೊ ಇವತ್ತಿನ ಕ್ಲಾಸ್ ಇಷ್ಟೇ. ಸೊ ಲೈಕ್ ಬೇಸಿಕ್ಸ್ ಎಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ಮೋಸ್ಟು ಥಿಯರಿಟಿಕಲಿ. ಸೊ ನಿಮಗೆ ನೆಕ್ಸ್ಟ್ ಎಲ್ಲ ನಾನು ಮಂಡೆಯಿಂದ ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಮಂಡೇ ಸರ್ವರ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸರ್ವರ್ದು ಮಂಡೇ ನಿಮಗೆ ಎಲ್ಲರಿಗೂ ಸರ್ವರ್ ಆ್ಯಕ್ಸೆಸ್ ಸಿಗುತ್ತೆ. ನಿಮಗೆಲ್ಲ ಯೂಸರ್ ID ಪಾಸ್ವರ್ಡ್ ಕೊಡ್ತೀವಿ. ಸೊ ದೆನ್ ಒಂದೇನು ಅಂದರೆ ನೀವೇನು ಮಾಡಬೇಕು ಅಂದರೆ ಆ ಕ್ಲಾಸಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಸರ್ವರ್ನ ಅಂತ. ಸೊ ನೀವು ಆ ಥರ ಫಾಲೋ ಮಾಡಿಬಿಟ್ಟು ಆ ವಿಡಿಯೋ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಸೊ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಾವು ಮಂಡೇ ಈವ್ನಿಂಗಿಂದ ಇಲ್ಲಾಂದರೆ ಟ್ಯೂಸ್ಡೇಯಿಂದ ಕೂಡ ನಾವು ಪ್ರಾಕ್ಟಿಕಲ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಅದರಲ್ಲೂ ಕೂಡ ಥಿಯರಿ ಪಾರ್ಟ್ಸ್ ಬರುತ್ತೆ, ಬಟ್ ತುಂಬ ಕಡಿಮೆ ಇರುತ್ತೆ. ಸೊ ನಾನು ಹೇಗಿದ್ರೆ ನಿಮಗೆ ಈ ಥಿಯರಿಟಿಕಲ್ ನೋಟ್ಸ್ನ ನಿಮಗೆ ಕೊಡ್ತೀನಿ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಥಿಯರಿ ಇದೆ ನಿಮಗೆ. ಸೊ ಮ್ಯಾಕ್ಸಿಮಮ್ ನಿಮ್ಗೆ ಏನೇನು ಥಿಯರಿ ಬೇಕೋ ಎಲ್ಲ ಇದೆ. ಸೊ ನೀವು ಮತ್ತೆ ಏನು ರಿಟರ್ನ್ ಏನು ನೀವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಬಿಕಾಸ್ ಇದಿದ್ದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಾಂದರೆ ನಾನು ಪ್ರತಿಯೊಂದು ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆಲ್ಲ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿ ನೋಟ್ಸ್ ಬರೆಸಿ ಈ ಥರ ಮಾಡಿದ್ರೆ ನಾನು 2.5 hour ಡ್ಯೂರೇಷನ್ಸಲ್ಲಿ ಏನೂ ಕವರ್ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಈ ಥಿಯರಿ ನೋಟ್ಸ್ನ ನಿಮಗೆ ಕೊಡ್ತೀನಿ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಏನು ನಿಮ್ಗೆ ಎಲ್ಲದು ಇಲ್ಲಿ ಏನೇನು ಹೆಡ್ಡಿಂಗ್ ಇದೆ, ಟಾಪಿಕ್ ಇದೆ, ಸೊ ಪ್ರತಿಯೊಂದನ್ನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ದೆನ್ ರಿಯಲ್ ಟೈಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೊ ಏನು ಪ್ರಾಕ್ಟೀಸ್ ಮಾಡಬೇಕೋ ಅದನ್ನು ನಾನು ಡೇ ಬೈ ಡೇ ನಿಮಗೆ ಹೇಳ್ಕೊಟ್ಟಂಗೆ ನೀವು ಜಸ್ಟ್ ಕಾನ್ಫಿಗರೇಷನ್ ಮಾಡ್ತಾ ಹೋಗಿ ಸಿಸ್ಟಮಲ್ಲಿ. ಓಕೆ, ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಬಂತು ಕಾನ್ಫಿಗರೇಷನ್ಸ್ ಬಗ್ಗೆ ಅಂದರೆ ಫಸ್ಟ್ ಪ್ರಿಫರೆನ್ಸು ವೀಡಿಯೋ ಕೊಡಿ. ಏನಕ್ಕೆ ಅಂದರೆ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ವೀಡಿಯೋನ ರೀಕ್ಯಾಪ್ ಮಾಡೋದು, ನೋಡೋದನ್ನ ಅವಾಗಲೇ ನಿಮಗೆ ಇಂಟ್ರೆಸ್ಟ್ ಬರೋದು ವೀಡಿಯೋ ನೋಡೋದಕ್ಕೆ. ಸೊ ನೀವು ರೀಕ್ಯಾಪ್ ಮಾಡಲೇ ಇಲ್ಲ, ಟಚ್ ಮಾಡಲಿಲ್ಲ, ಜಸ್ಟ್ ನಾನು ಕ್ಲಾಸ್ ಕೇಳ್ತಾ ಇದ್ದೀನಪ್ಪ ಡೈಲಿ ನಾನು ಪರ್ಫೆಕ್ಟಾಗಿ. ಸೊ ಏನೇ ಡೌಟ್ಸ್ ಬಂದು ಸರ್ ಕೇಳ್ಬೋಣ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ, ನಾನು ನಿಮಗೆ ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತೀನಿ. ಬಟ್ ದ ಥಿಂಗ್ ಈಸ್ ನಿಮಗೆ ಫ್ಯೂಚರಲ್ಲಿ ವೀಡಿಯೋ ನೋಡಬೇಕು ಅಂದ್ರೂ ಅವಾಗ ನಿಮಗೆ ಇಂಟ್ರೆಸ್ಟ್ ಬರೋಲ್ಲ. ಸೊ ನೀವು ವೀಡಿಯೋ ವಾಚ್ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಫ್ರೀ ಟೈಮಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಕಂಪ್ನಿಗೆ ಅಥವಾ ಎಲ್ಲರೂ ಹೋಗ್ತಾ ಇದ್ರೆ ಫ್ರೀ ಟೈಮಲ್ಲಿ ನೋಡಿ. ನೀವೇನು ಜಾಸ್ತಿ ಟೈಮ್ ಕೊಡಬೇಕು ಅಂತಲೂ ಇಲ್ಲ. ಇವಾಗ ಅದನ್ನ ನೀವು ಸ್ಪೀಡ್ ಮಾಡಲ್ ಹಾಕ್ಕೊಂಡು ಅಟ್ಲೀಸ್ಟ್ ನೀವು ½ an hour ಸ್ಪೆಂಡ್ ಮಾಡೋದ್ರೂ ವಿಡಿಯೋ ಕಂಪ್ಲೀಟ್ ಆಗೋಗುತ್ತೆ. ಓಕೆ, ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಸೊ ಅವಾಗ ನೀವು ನನಗೆ ಕೇಳ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಆ್ಯಂಡ್ ಎವ್ರಿ ಡೇ ನಾನು ಇನ್ನೊಂದು ಹೇಳೋದು, ಎವ್ರಿ ಡೇ ನಿಮಗೆ ಬಿಗಿನಿಂಗ್ ಆಫ್ ದ ಕ್ಲಾಸೇ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ವರೆಗೂ ಇಟ್ಕೊಬೇಡಿ.
ಅವಾಗ ನೀವು ಲಾಸ್ಟ್ವರೆಗೂ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಇವತ್ತಿನ ಕ್ಲಾಸ್ದು ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಸೊ ಬಿಗಿನಿಂಗ್ ಆಫ್ ದ ಕ್ಲಾಸೇ ನೀವು ಏನಾದರೂ ಡೌಟ್ ಇದೆ ಕೇಳಿ. ನಾನು ಅದಕ್ಕೆ ಇವತ್ತು ಫಸ್ಟ್ ಕ್ಲಾಸಲ್ಲೇ ಕೇಳಿದ್ದೆ, ಏನಾದ್ರು ಡೌಟ್ ಇತ್ತಾ ನಿಮಗೆ ನಿನ್ನೆ ಕ್ಲಾಸ್ ಬಗ್ಗೆ ಅಂತ. ಓಕೆ, ಸೊ ನೋ ಇಶ್ಯೂ. ಸೊ ಇವತ್ತಿನ ಕ್ಲಾಸ್ ಏನಾದರೂ ಡೌಟ್ ಇದೆಯಾ, ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ಇನ್ನೂ ಒಂದು 5 ಮಿನಿಟ್ಸ್ ಇದೆ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ನೋ ಇಶ್ಯೂ. ಸೊ ಐ ವಿಲ್ ಆನ್ಸರ್ ಫಾರ್ ಯುವರ್ ಕ್ವಶನ್ಸ್ ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಟು ಪ್ರಾಕ್ಟಿಕಲ್ ಕ್ಲಾಸಸ್ ಫಾರ್ ಆಯ್ತು ಸರ್, ಆಯ್ತು ಸರ್. ಇದು ಪ್ರಮೋದ್ ಆಯ್ತು ಸರ್. ಸರ್, ಇದು ನೀವು ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಓನ್ಲಿ ಬರೀ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಥವಾ ಸಪೋರ್ಟ್ ಪ್ರಾಜೆಕ್ಟ್ ಎರಡೂ ಸ್ವಲ್ಪ ಡೀಪ್ ಆಗಿ explain ಮಾಡಿ. ಸಪೋರ್ಟಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಂತ ಏನು ಇರೋದಿಲ್ಲ. ಓಕೆ, ಸಪೋರ್ಟಲ್ಲಿ ಟಿಕೆಟ್ಸ್ ಅಂತ ಬರೋದು ನಿಮಗೆ. ಓಕೆ, ಸೊ ಟಿಕೆಟ್ಸ್ ಅಂತ ಬಂದಾಗ ನಿಮಗೆ ಅಲ್ಲಿ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನೂ ಇರೋದಿಲ್ಲ. ಓಕೆ, ನಾನು ರಿಯಲ್ ಟೈಮ್ ನಿಮಗೆ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಏನು ಇಶ್ಯೂಸ್ ಬರುತ್ತೆ, ಆ ಇಶ್ಯೂ ಬಂದಾಗ ಹೆಂಗೆ ರಿಸಾಲ್ವ್ ಮಾಡಬೇಕು ಅಂತ ಅಲ್ಲೇ ಹೇಳ್ಕೊಡ್ತೀನಿ ನಿಮಗೆ. ಸೊ ಅಲ್ಲೇ ಹೇಳ್ಕೊಡೋದ್ರಿಂದ ಸಪೋರ್ಟ್ದು ನಿಮಗೆ ಅಲ್ಲೇ ಕವರ್ ಆಗಿಬಿಡುತ್ತೆ. ಸೊ ಅದೇ ಬರೋದು ಇಶ್ಯೂಸು, ಬಿಟ್ಟರೆ ಬೇರೆ ಏನೂ ಬರಲ್ಲ ನಿಮಗೆ. ಸೊ ನೀವೇನು ಕಾನ್ಫಿಗರೇಷನ್ಸ್ ಮಾಡ್ತೀರಾ ಅದ್ರ ರಿಲೇಟೆಡೇ ಇಶ್ಯೂಸ್ ಬರೋದು, ಹೊಸ್ದಾಗಿ ಎಲ್ಲಿಂದನೂ ಇಶ್ಯೂ ಬರಲ್ಲ. ಓಕೆ, ಸೊ ನೀವು ಅದನ್ನು ನಾನು ಡೇ ಬೈ ಡೇ ನಿಮ್ಗೆ ಏನು ಇಂಪ್ಲಿಮೆಂಟೇಷನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರಾಜೆಕ್ಟು. ಸೊ ಅದೇ ಪ್ರಾಜೆಕ್ಟಲ್ಲೇ ಎಲ್ಲ ಕವರ್ ಮಾಡ್ತೀನಿ. ಓಕೆ, ಸೊ ಯಾವ ಥರ ಟಿಕೆಟ್ಸ್ ರಿಸಾಲ್ವ್ ಮಾಡಬೇಕು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಬೇರೆ ಏನಾದರೂ ಡೌಟ್ ಇದೆಯಾ? ಓಕೆ, ಸೊ ಬೇರೆ ಏನೂ ಡೌಟ್ ಇಲ್ಲ ಅಂದರೆ ಸೊ ನೋ ಇಶ್ಯೂ. ಸೊ ಮಂಡೇ ನಾನು ನಿಮಗೆ ಸರ್ವರ್ದು ಯೂಸರ್ ID ಪಾಸ್ವರ್ಡ್ ಎಲ್ಲ ಕೊಡ್ತೀನಿ. ಸೊ ನೀವು ಅದಕ್ಕೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಸೈನ್ ಇನ್ ಆಗಿಬಿಟ್ಟು. ಸೊ ಏನಾದರೂ ಇಶ್ಯೂ ಇದ್ದರೆ ಹೇಳಿ. ಓಕೆ, ಸೊ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಸೊ ಯಾವ ಥರ ಜಿಯೋನ ಹ್ಯಾಂಡಲ್ ಮಾಡಬೇಕು. ಸೊ ಐ ವಿಲ್ ಎಕ್ಸ್ಪ್ಲೈನ್ ಕಂಪ್ಲೀಟ್ಲಿ ಇನ್ ದ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್, ಇದು ಔಟ್ ಆಫ್ ದ ಟಾಪಿಕ್, ಈ ಹೊಸದಾಗಿ ಇದರಲ್ಲಿ ಲಿಂಕ್ಡ್ಇನ್ ಅಲ್ಲಿ ಕೋರ್ಸ್ ಬರುತ್ತಲ್ಲ, SAP BTP ಶೂಟ್ ಅಂತ, ಬಿಸ್ನೆಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, ಇದು ಕನ್ಸಲ್ಟೆಂಟ್ ಅಂಡರ್ ಅಲ್ಲಿ ಬರುತ್ತಾ ಇಲ್ಲ ಅದ್ರ ಡೆವಲಪರ್ ಅಂಡರ್ ಅಲ್ಲಿ ಬರುತ್ತೆ? ಸೊ ಡೆವಲಪರ್ ಅಂತ ಬರುತ್ತೆ. ಇದೇನಂದರೆ BPCಗೂ ಕನ್ಸಲ್ಟೆಂಟ್ಸ್ ಅಂತಲೇ ಇರ್ತಾರೆ, BPC ಕನ್ಸಲ್ಟೆಂಟ್ಸ್ ಅಂತಲೇ ಇರ್ತಾರೆ. ಸೊ ಬಟ್ ಅದು ಕಂಪ್ಲೀಟ್ಲಿ ಟೆಕ್ನಿಕಲ್, ಇಟ್ ಇಸ್ ನಾಟ್ ಅ ಫಂಕ್ಷನಲ್. ಸೊ ಟೆಕ್ನಿಕಲ್ ಹೆಂಗೆ ಅಂದರೆ, ಸೊ ನಾವಿವಾಗ SAP ಫಿಕೋದಲ್ಲಿ ನಾವೇನು ಯೂಸ್ ಮಾಡ್ತೀವಲ್ವ ಸ್ಕ್ರೀನ್ಸು, ಅದೆಲ್ಲ ಸ್ಕ್ರೀನ್ಸನ್ನು ಅಪ್ಲಿಕೇಶನ್ಸ್ನು ಡೈರೆಕ್ಟ್ BTP ಪ್ಲಾಟ್ಫಾರ್ಮ್ಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಅಂದರೆ SAP ಓಪನ್ ಮಾಡೋಂಗೇ ಇರಲ್ಲ. ಸೊ ಡೈರೆಕ್ಟ್ BPC ಪ್ಲಾಟ್ಫಾರ್ಮಲ್ಲೇ ಡೈರೆಕ್ಟ್ ಯೂಸರ್ಸು ವರ್ಕ್ ಮಾಡ್ಬೋದು. ಸೊ ಆ ಥರ ಇರುತ್ತೆ. ಸೊ ಎನ್ವೈರ್ನ್ಮೆಂಟ್ ಬೇರೆ ಇರುತ್ತೆ ಅಷ್ಟೇ, ಬಟ್ ಕಾನ್ಫಿಗರೇಷನ್ಸ್ ಎಲ್ಲ ನಾವೇ ಮಾಡಬೇಕು ಸಿಸ್ಟಮ್ದು. ಓಕೆ, ಸೊ BPC ಬಂದ್ಬಿಟ್ಟು ಜಸ್ಟ್ ಎಂಡ್ ಯೂಸರ್ಸ್ಗೆ ಅದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾಡೋದಷ್ಟೇ. ಬಟ್ ಅದು ಕಂಪ್ಲೀಟ್ಲಿ ಅಂದರೆ ಲೈಕ್ ಫಂಕ್ಷನಲ್ ಟೆಕ್ನಿಕಲ್ ಅಂತಲೇ ಬರೋದದು, ಬಟ್ ಟೆಕ್ನೋ ಫಂಕ್ಷನಲ್ ಕನ್ಸಲ್ಟೆಂಟ್ ಅಂತ ಬರುತ್ತೆ. ಬಟ್ ಅವರಿಗೆಲ್ಲ ಏನಂದರೆ ನಮಗೆ ಇದೆಲ್ಲ ಕಂಪ್ಲೀಟ್ ಐಡಿಯಾ ಇರೋಲ್ಲ, ಬಿಸ್ನೆಸ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಯಾವ ಥರ ಇವ್ರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ, ಸೊ ಏನು ಫಿಲ್ಫಿಲ್ ಮಾಡಬೇಕು ಅಂತ. ಬಟ್ ಅವ್ರಿಗೆ ಗೊತ್ತಿರಲ್ಲ ಏನು ಅಕೌಂಟಿಂಗ್ ಇಂಟ್ರೆಸ್ಟ್ ಇದೆಲ್ಲ, ಅದ್ರ ಬಗ್ಗೆ ಎಲ್ಲ ಐಡಿಯಾ ಇರಲ್ಲ. ಸೊ ಅವ್ರು ಟೆಕ್ನಿಕಲ್ ಕಂಪ್ಲೀಟ್. ಓಕೆ ಸರ್. ಸೊ ನಿಮಗೆ ಅಕೌಂಟಿಂಗ್ ಬೇಸಿಕ್ಸ್ದು PDF ಬೇಕು ಅಂದರೆ ನನ್ನ ಹತ್ರ ಇನ್ನೊಂದು ನೋಟ್ಸ್ ಇದೆ. ಸೊ ಆ ನೋಟ್ಸ್ನು ಕೂಡ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಚೆಕ್. ಓಕೆ, ಸೊ ಅದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದೆಯಾ? Okay, then if you guys don't have any doubts, then we can end off the session. Thanks for joining. Bye, good night. ಬಾಯ್ ಎವ್ರಿವನ್.